ಯಾವ್ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದು ನಿಮ್ಮ ಕನಸು? ಕರಾವಳಿ ಭಾಗದಲ್ಲಿ ಒಂದು, ಮಲೆನಾಡಿನಲ್ಲಿ ಒಂದು ಮತ್ತು ಬಯಲುಸೀಮೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ಬೋದು. ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಕೆಲಸ ಮಾಡಿದವ್ರನ್ನ ಇಟ್ಕೊಳ್ಳೋದಿಲ್ಲ. ಕಳೆದ 10 ವರ್ಷದಲ್ಲಿ ಅನೇಕ ಜನರನ್ನು ಬದಲಾವಣೆ ಮಾಡಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ತುಂಬಾ ಹಿಂದಿದ್ದೇವೆ. ಜಾತ್ಯತೀತ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು. ಯಾರೇ ಹುಟ್ಟಿರಲಿ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಕಾಸರಗೋಡು ಬಂದರಿನ ಬಗ್ಗೆ ಆ ವಿಚಾರ ಎಲ್ಲಿ ತನಕ ಬಂದಿದೆ? ಯಾವುದೋ ಒಂದು ಪ್ರಾಜೆಕ್ಟ್ ಬರಬೇಕಾದ್ರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ, ತೊಂದರೆ ಆಗೋದಿಲ್ಲ ನಾನು ಹೇಳೋದಿಲ್ಲ. ನಮ್ಮ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನೋ ಮಾತುಗಳು. ವಿಭಜನೆ ಮಾಡಬೇಕು ಅನ್ನೋದಕ್ಕೆ ನನ್ನ ಸಹಮತ ಅಂತೂ ಇಲ್ಲ. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಕಡೆಯಿಂದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಜಿ ಹೆಗಡೆ ಅವರಿದ್ದಾರೆ. ಇವರು ಕೇವಲ ಟಿಕೆಟ್ ಆಕಾಂಕ್ಷಿ ಮಾತ್ರ ಅಲ್ಲ, ಈ ಹಿಂದೆ ಇವ್ರದ್ದು ಹಾಸ್ಪಿಟಲ್ ಕೂಡ ಇತ್ತು. ಅಲ್ಲಿ ಇಡೀ ಕುಮಟಾದ ಬೆಸ್ಟ್ ಗೈನೋಕಾಲಜಿಸ್ಟ್ ಅನ್ನೋ ಹೆಸರು ಕೂಡ ಅವರಿಗಿದೆ. ಎಲ್ಲೇ ನಾವು ಹೆಸರು ಕೇಳಿದ್ರು ಕೂಡ ಬೆಸ್ಟ್ ಗೈನೋಕಾಲಜಿಸ್ಟ್ ಯಾರು ಅಂತಂದ್ರೆ ಮೊದಲು ಜಿ ಹೆಗಡೆ ಅವರ ಹಾಸ್ಪಿಟಲ್ಗೆ ಹೋಗಿ ಅಂತಾನೆ ಹೇಳ್ತಾರೆ. ಬನ್ನಿ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ಉತ್ತರ ಕನ್ನಡ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ದೀರಿ. ಯಾಕೆ ಬಿಜೆಪಿನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಮಸ್ಕಾರ. ತುಂಬ ಸುಂದರವಾದಂಥ ಪ್ರಶ್ನೆ. ಯಾಕೆ ಬಿಜೆಪಿಯನ್ನು ಸೆಲೆಕ್ಟ್ ಮಾಡಿದ್ರೆ ಇಡೀ ದೇಶನೇ ಬಿಜೆಪಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ. ಇವತ್ತು ಜಗತ್ತು ಕೂಡ ಭಾರತೀಯ ದೇಶ ಅಂದರೆ ಬಿಜೆಪಿ ಕಡೆ ನೋಡ್ತಾ ಇದೆ. ಜಗತ್ತಿನ ದ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂದರೆ ಬಿಜೆಪಿ ಪಾರ್ಟಿ. ಬಿಜೆಪಿ ಒಂದು ತತ್ವ ಸಿದ್ಧಾಂತ ಇದೆ. ರಾಷ್ಟ್ರೀಯತೆ, ನಮ್ಮ ಅಸ್ಮಿತೆ, ನಮ್ಮ ಸಂಸ್ಕೃತಿಗಳು, ನಮ್ಮ ವಿಚಾರಧಾರೆಗಳು, ಅದರ ಪರವಾಗಿ ಹೋರಾಟ ಮಾಡಿರುವಂಥ ಪಕ್ಷ. ಪ್ರಾರಂಭದಲ್ಲಿ ಜನಸಂಘ ಇತ್ತು, ಆಮೇಲೆ ಭಾರತೀಯ ಜನತಾ ಪಕ್ಷ ಆಯಿತು. ಭಾರತೀಯ ಜನತಾ ಪಕ್ಷದ ಮುಖ್ಯ ಉದ್ದೇಶ ನಾವು ಬರೀ ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದಲ್ಲ. ಈ ದೇಶದಲ್ಲಿ ಸಮಗ್ರವಾಗಿ ದೇಶ ಐಕ್ಯವಾಗಿರಬೇಕು, ನಮ್ಮ ರಾಷ್ಟ್ರೀಯತೆಗೊಂದು ಗೌರವ ಬರಬೇಕು ಮತ್ತು ನಮ್ಮ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ವಿಶ್ವಗುರುವಾಗಿ ನಿಲ್ಲಬೇಕು ಅನ್ನುವಂಥ ಪಕ್ಷ ಏಕೈಕ ಪಕ್ಷ ಏನಾದರೂ ಇದ್ದರೆ ಬಿ ಜೆ ಪಿ. ಅದು ಕೂಡ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಕಳೆದ 10 ವರ್ಷದಿಂದ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕಾ ವಿಶ್ವಾಸ ಹೇಳುವಂಥ ಒಂದು ಧ್ಯೇಯದೊಂದಿಗೆ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕಷ್ಟ ಸುಖಗಳನ್ನು ನೋಡ್ತಿರುವಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಹೀಗಾಗಿ ಬಿಜೆಪಿ ಅಂತ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿರುವಂಥ ಲೋಪದೋಷಗಳೇನು ನಿಮ್ಮ ಪ್ರಕಾರ? ಕಾಂಗ್ರೆಸ್ನಲ್ಲಿರುವಂಥ ಲೋಪದೋಷಗಳು ನಾನು ಹೇಳೋಕ್ಕೋದ್ರೆ ದೊಡ್ಡ ಪಟ್ಟಿನೇ ಮಾಡ್ಬೋದು. ಅದು ಒಂದು ಕುಟುಂಬವನ್ನು ಕೇಂದ್ರವಾಗಿ ಇಟ್ಕೊಂಡು ಆಡ್ತಿರುವಂಥ ಪಕ್ಷ. ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಅದರ ಧ್ಯೇಯೋದ್ದೇಶಗಳು ಬೇರೆ ಬೇರೆ ಥರ ಇತ್ತು. ಆಮೇಲೆ ಏನಾಯ್ತಪ್ಪ ಅಂದ್ರೆ ಅಧಿಕಾರದ ಅಮಲು ತಲೆಗೆ ಏರ್ದಾಗೆ ಒಂದು ಕುಟುಂಬವನ್ನು ಕೇಂದ್ರೀಕರಿಸುವಾಗ ಇಟ್ಕೊಂಡು ಒಂದು ವ್ಯಕ್ತಿ ಪೂಜೆನೋ, ತಾಯಿ ನಂತರ ಮಗನ ನಂತರ ಮಕ್ಕಳು, ಮಕ್ಕಳ ನಂತರ ಮೊಮ್ಮಕ್ಕಳು, ಆ ಥರದ ಒಂದು ವಿಚಾರಧಾರೆಯನ್ನು ಹೊಂದಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆಯಪ್ಪ ಅಂದರೆ ಕಳೆದ ಇವತ್ತು 75 ವರ್ಷ ನಮ್ಮ ಸ್ವತಂತ್ರ ಬಂದು ಅಮೃತ ಕಾಲದಲ್ಲಿ ನಾವಿದ್ದೇವೆ. ಪ್ರಾಯಶಃ ಒಂದು 64-65 ವರ್ಷ ಅವರೇ ದೇಶವನ್ನು ಆಳಿದ್ದಾರೆ. ಅವು ಯಾವುದೇ ಹೇಳುವಂಥ ಕೆಲಸವನ್ನು ಜಗತ್ತಿಗೆ ಮಾಡಿ ತೋರಿಸ್ತಿಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು. ಅವರು ಬರೀ ಏನಪ್ಪ ಅಂದರೆ ಜಾತಿ ಹೆಸರನ್ನು ವಿಭಜನೆ ಮಾಡಿದ್ರು, ದೇಶವನ್ನು ಹಿಂದೂಗಳಲ್ಲಿ ಒಡೆದು ಹಾಕಿದರು. ನೀನು ಆ ಜಾತಿಯನ್ನು ಈ ಜಾತಿಯನ್ನು ಮೇಲ್ವರ್ಗ ಕೆಳವರ್ಗ ಹೇಳುವಂಥ ದೃಷ್ಟಿಯಿಂದ ಅಲ್ಲಿ OBC ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಆಗಲ್ಲ. ಎಲ್ಲ ಹಿಂದೂಗಳು ಒಂದು. ಯಾರ್ಯಾರು ಈ ಭಾರತ ದೇಶದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳು ಹೇಳುವಂಥ ಕಲ್ಪನೆಯೊಂದಿಗೆ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅವನತಿಗೆ ಹೋಗಿದೆ. ಆ ಒಂದು ಅವರ ತತ್ವ ಸಿದ್ಧಾಂತವನ್ನು ಬಿಟ್ಟಿದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ಕೆಳಮಟ್ಟಕ್ಕೆ ಹೋಗಿದೆ. ಓಕೆ, ಈಗ ನೀವೇ ಹೇಳಿದ್ರಿ ಭಾರತೀಯರೆಲ್ಲರೂ ಕೂಡ ಹಿಂದೂಗಳು ಅಂತ. ಮುಸ್ಲಿಮರು ಕೂಡ ನಮ್ಮಲ್ಲಿದ್ದಾರೆ, ಕ್ರಿಶ್ಚಿಯನ್ ಕೂಡ ಇದ್ದಾರೆ, ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮಗಳವರು ಇದ್ದಾರೆ. ಸಂವಿಧಾನದಲ್ಲಿ ಏನು ಜಾತ್ಯತೀತ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅನ್ನೋದು. ನೀವು ಹಿಂದೂ ಅಂತೀರಿ, ಹಾಗಾದ್ರೆ ನಮ್ದು ದೇಶ ಎಲ್ಲಿಗೆ ಹೋಗಿ ಮುಟ್ಬೋದು? ಈ ಸಂವಿಧಾನದಲ್ಲಿ ನೀವು ಸರಿಯಾಗಿ ನೋಡಿದ್ರಲ್ಲ ಗೊತ್ತಿಲ್ಲ, ಸ್ವಾತಂತ್ರ್ಯ ಬಂದಾಗ ಅಂಬೇಡ್ಕರ್ ಜಿಯವರು ಮಾಡಿದಂಥ ಸಂವಿಧಾನದಲ್ಲಿ ಎಲ್ಲೂ ಜಾತ್ಯತೀತ ಅನ್ನುವಂಥದ್ದು ಇಲ್ಲಾಗಿತ್ತು. ಇದು ಆಮೇಲೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸೇರ್ಪಡೆ ಮಾಡಿದಂಥ ಒಂದು. ಇವತ್ತು ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಜೈನರು ಇರ್ಬೋದು, ಪಾರ್ಸಿಗಳಿರ್ಬೋದು, ಸಿಖ್ರು ಇರ್ಬೋದು, ಅಥವಾ ನೀವು ಯಾವುದೇ ಜಾತಿಯನ್ನು ಹೇಳಿ ಒಬ್ಬ ಡಾಕ್ಟ್ರಾಗಿ ನಾನೊಬ್ಬ ಡಾಕ್ಟ್ರು 30 ವರ್ಷದಿಂದ ಕೆಲಸ ಮಾಡಿದೆ. ನನಗಿರುವಂಥದ್ದು ಒಂದೇ ಜಾತಿ, ಮನುಷ್ಯ ಜಾತಿ ಅಂತ ಹೇಳ್ತೇನೆ ನಾನು, ಒಂದು ಗಂಡು ಒಂದು ಹೆಣ್ಣು. ಹಾಗೆ ಈ ಭಾರತ ದೇಶದಲ್ಲಿ ಯಾರ್ಯಾರು ಹುಟ್ಟುತ್ತಾರಲ್ಲ ಇವರೆಲ್ಲರ ಪೂರ್ವಜರು ಒಂದು ಕಾಲದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮ ಅಂದರೆ ಅದೊಂದು ಜಾತಿ ಅಲ್ಲ. ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಯವೇ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಜಾತಿನೋ ಯಾವುದೋ ಒಂದು ಕುಲವನ್ನು ಇಟ್ಕೊಂಡು ಮಾತಾಡೋದಿಲ್ಲ. ಇಡೀ ಜಗತ್ತು ಆನಂದದಿಂದ ಇರಬೇಕು, ಇಡೀ ಎಲ್ಲ ಸಮಷ್ಟಿ ಆನಂದದಿಂದ ಇರಬೇಕು. ಸನಾತನ ಧರ್ಮ ಹೇಳುವಂಥದ್ದು ಬರೀ ಒಂದು ಯಾವುದೋ ಒಂದು ಸಣ್ಣದಕ್ಕೆ ಸೀಮಿತ ಮಾಡಬಾರ್ದು ಅಂತ. ಸೊ ಅದು ಭಾರತೀಯ ಸಂಸ್ಕೃತಿ, ಭಾರತೀಯ ಅಸ್ಮಿತೆ. ಹೀಗಾಗಿ ನಾನು ಏನು ಹೇಳ್ತೇನಪ್ಪ ಅಂದ್ರೆ ಯಾರೇ ಹುಟ್ಟಿರಲಿ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಸೊ ಇದನ್ನು ಒಪ್ಕೊಳ್ಳೇಬೇಕು ಎಲ್ಲರೂ.
ಸೊ ನಾನು ಕೂಡ ಹೇಳ್ತೇನೆ, ಒಬ್ಬ ಡಾಕ್ಟ್ರಾಗಿ ಕೂಡ ಹೇಳ್ತೇನೆ, ಹಿಂದುತ್ವ ಹೇಳುವಂಥದ್ದು ನಮ್ಮೆಲ್ಲರ ಉಸಿರು. ಅದು ನಮ್ಮ ಕನಸು, ನಮ್ಮ ದೇಶದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಕೆಲಸ ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇದೆ. ಓಕೆ, ಹಾಗಿದ್ರೆ ಈಗ ಹಾಲಿ ಸಂಸದರಾದಂತಹ ಅನಂತ್ ಕುಮಾರ್ ಹೆಗಡೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಹಾಲಿ ಸಂಸದರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಈಗ ನೋಡಿ, ಅವರು 6 ಬಾರಿ ಆಯ್ಕೆಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ 6 ಬಾರಿ ಆಯ್ಕೆಯಾಗಿದ್ದಾರೆ. 1 ಬಾರಿ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ಕೂಡ ಆಗಿದ್ದಾರೆ. ನಮ್ಮ ಪಕ್ಷದ ಬಹುಶಃ ಸರ್ವೋಚ್ಚ ನಾಯಕರು ಅಂತ ನಾನು ಹೇಳ್ತೇನೆ. ಅವರು ಯಾರು 6 ಬಾರಿ ಆಯ್ಕೆಯಾದವರಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಿಂದ 6 ಬಾರಿ ಲೋಕಸಭೆಗೆ ಹೋಗೋದು ಅಂದ್ರೆ ಅಷ್ಟು ಸುಲಭದ ಕೆಲಸನೇ. ಹೀಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಗೌರವನೇ ಇದೆ, ಪ್ರೀತಿನೇ ಇದೆ. ಈಗ ನಾವೆಲ್ಲರೂ ಆಕಾಂಕ್ಷೆ ಅಂದರೆ ಏನೋ ನಮ್ಮೊಳಗೆ ಜಗಳ ಬಂದು ಹೊಡೆದಾಟ ಬಂದಲ್ಲ, ಪರಿವರ್ತನೆ ಆಗ್ತಾ ಹೊಡಿಬೇಕಲ್ಲ ಜಗತ್ತಿನಲ್ಲಿ. ಒಬ್ಬರು ಹಿರಿಯರು ಮತ್ತೊಂದು ಬೇರೆ ದೊಡ್ಡ ಸ್ಥಾನಮಾನ ಕೊಡ್ತಾರೆ ಅವರಿಗೆ. ಈಗ ನಾಳೆಗೆ ಯಾರೋ ಒಬ್ರು ಉತ್ತರ ಕನ್ನಡ ಜಿಲ್ಲೆಗೆ ಲೋಕಸಭಾ ಸೀಟ್ ಕೇಳ್ತಾರೆ ಅಂದರೆ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಅಂತಲ್ಲ, ನಮ್ಗೆ ಅವ್ರ ಬಗ್ಗೆ ಸಂಪೂರ್ಣವಾದಂಥ ಗೌರವ ಇದೆ. ಅವರನ್ನ ಇನ್ನೂ ದೊಡ್ಡ ಹುದ್ದೆಯನ್ನು ನೋಡುವಂಥ ಕನಸಿದೆ ನಮಗೆ. ಹಾಗಿದ್ರೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದು ನಿಮ್ಮ ಕನಸು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸುಧಾರಣೆ ಬೇಕು. ಯಾಕೆಂದರೆ ಈಗ ನಮ್ಮ ಜಿಲ್ಲೆ 2 ರೀತಿಯಿಂದ ನಾನು ಹೇಳ್ತೇನೆ. ಭೌಗೋಳಿಕವಾಗಿ ನೋಡಿ, ಒಂದು ಕಡೆ ಕರಾವಳಿ ಇದೆ, ಇನ್ನೊಂದು ಕಡೆ ಮಲೆನಾಡಿದೆ. ಆಮೇಲೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಯಲುಸೀಮೆ ಕೂಡ ಬರುತ್ತೆ, ಕಿತ್ತೂರು ಖಾನಾಪುರ ಬರುತ್ತೆ. ಈ ಜಿಲ್ಲೆಯ ಜನ ಬಹುಶಃ ನಾನು ನೋಡಿದ ಹಾಗೆ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆಯ ಸಜ್ಜನರು ನಿಮಗೆ ಬೇರೆ ಯಾವ ಜಿಲ್ಲೆಯಲ್ಲೂ ಸಿಗೋದಿಲ್ಲ. ನಮ್ಮ ಜಿಲ್ಲೆಯಷ್ಟು ಸಜ್ಜನರು, ತುಂಬ ತಾಳ್ಮೆ, ತುಂಬ ಸುಸಂಸ್ಕೃತರು, ತುಂಬ ವಿದ್ಯಾವಂತರು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರಕೃತಿ ಕೂಡ ಎಲ್ಲೂ ಇಲ್ಲ. ದಿನಕರ್ ದೇಸಾಯಿ ಅವರು ಹೇಳಿದರು, ನಾನು ನೋಡಿ ನೆನವೆ ಕಾರವಾರ ಕಾಶ್ಮೀರ ಅಂತ. ಕಾಶ್ಮೀರ ಕೂಡ ನಾವು ಸರಿಯಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿದ್ರೆ ಕಾಶ್ಮೀರದ ಜನ ಕೂಡ ಉತ್ತರ ಕನ್ನಡಕ್ಕೆ ಬರ್ತಾರೆ. ಒಂದು ಕಡೆ ಸಮುದ್ರ ಕಡಲ್ ತೀರ ಇದೆ, ಇನ್ನೊಂದು ಕಡೆಗೆ ಪಶ್ಚಿಮ ಘಟ್ಟ ಇದೆ. ನಾನು ಮೊನ್ನೆ ಕೂಡ ಒಂದು ಕಡೆ ಹೇಳಿದ್ದೆ, ನೀವು ಹಿಲ್ಲೂರಿನ ಅಚ್ಚು ಅಂತ ಇದೆ, ಅಲ್ಲಿ ತುದಿಗೆ ಮೋತಿಗುಡ್ಡ ಅಂತಿದೆ. ಆ ಮೋತಿಗುಡ್ಡಕ್ಕೆ ಹೋಗಿ ನೋಡಿದ್ರೆ ಕಾಶ್ಮೀರ ಕಣಿವೆ ಏನೂ ಅಲ್ಲ, ಅಷ್ಟು ಸುಂದರವಾಗಿದೆ ಅದು. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ಬೋದು. ಒಂದು ಪ್ರವಾಸೋದ್ಯಮ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ನಮ್ಮ ಮುರುಡೇಶ್ವರಕ್ಕೆ ಬರ್ತಾರೆ, ಗೋಕರ್ಣಕ್ಕೆ ಬರ್ತಾರೆ, ದಾಂಡೇಲಿಗೆ ಬರ್ತಾರೆ, ಜೋಗ್ ಫಾಲ್ಸಿಗೆ ಬರ್ತಾರೆ. ಇದಕ್ಕೆ ಒಂದು ಕೌಶಲ್ಯವನ್ನು ಕೊಡುವಂಥ ಕೆಲಸ ಆಗಬೇಕು. ಪ್ರೊಫೆಷನಲಿಸಮ್ ಅಂತ ನಾವೇನು ಹೇಳ್ತೇವಲ್ಲ, ವೃತ್ತಿಪರತೆ ಬರಬೇಕು, ಆ ಕೆಲಸ ಆಗಬೇಕು. ಆವಾಗ ದೇಶ ವಿದೇಶಗಳಿಂದ ಇನ್ನೂ ಹೆಚ್ಚು ಜನ ಈ ಜಿಲ್ಲೆಗೆ ಬರ್ತಾರೆ ನೋಡೋದಕ್ಕೆ. ಅದ್ರ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜನರ ಅಭಿವೃದ್ಧಿ ಕೂಡ ಆಗುತ್ತೆ. ಸೊ ಒಂದು ಪ್ರವಾಸೋದ್ಯಮ. 2ನೇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಅಂದರೆ ಏನಪ್ಪ ಅಂದರೆ, ಈ ಜಿಲ್ಲೆಗೆ ಬಂದಾಗ ನಮ್ಮ ರಸ್ತೆಗಳು ಸರಿಯಾಗಿರಬೇಕು, ನಮಗೊಂದು ವಿಮಾನ ನಿಲ್ದಾಣ ಆಗಬೇಕು, ನಮ್ಮ ರೈಲ್ವೆ ಲೈನ್ಗಳು, ಒಂದು ದೊಡ್ಡ ಕನಸಿದೆ, ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಕನೆಕ್ಷನ್ ಆಗಬೇಕು, ತಾಳಗುಪ್ಪ ಮತ್ತು ಹೊನ್ನಾವರ ಕನೆಕ್ಷನ್ ಆಗಬೇಕು. ಇವೆಲ್ಲ ಮಾಡಬೇಕು ಅಂದರೆ ಬರೀ ಒಬ್ಬ ವ್ಯಕ್ತಿಯಾಗಿ ಮಾಡೋಕ್ಕಾಗುತ್ತಿಲ್ಲ. ನಿಮಗೆ ರಾಜಕೀಯದಲ್ಲಿ ಅಧಿಕಾರ ಸಿಕ್ಕಿದ್ರೆ ಸರ್ಕಾರ ಮತ್ತು ಜನರ ಮಡದಲ್ಲಿ ನಿಂತು ಕೊಂಡಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರೆ ಇವೆಲ್ಲ ಮಾಡಬಹುದು. ಇನ್ನು 3ನೇದು ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ತುಂಬ ಹಿಂದಿದ್ದೇವೆ. ನಮ್ಮಲ್ಲಿ ಒಂದು ಏಮ್ಸ್ ಅಂತ ಆಸ್ಪತ್ರೆ ಬರಬೇಕು, ಅಥವಾ ಕರಾವಳಿ ಭಾಗದಲ್ಲಿ ಒಂದು, ಘಟ್ಟದ ಮೇಲೆ ಮಲೆನಾಡಿನಲ್ಲಿ ಒಂದು, ಮತ್ತು ಬಯಲುಸೀಮೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ಬೋದು. ಇದೆಲ್ಲ ಒಬ್ಬ ವಿದ್ಯಾವಂತನಾಗಿ ನನಗೆ ಏನಾದರೂ ಒಂದು ಅವಕಾಶ ಕೊಟ್ಟರೆ, ನನಗೊಂದು ಕನಸಿದೆ ಮಾಡೋಣ ಅಂತ. ನಾನೇನೋ ನನಗೆ ಅವಕಾಶ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ನಾನು ಐರಾವತ್ ಅಂತಂದು ನಿಲ್ಲಿಸ್ತೇನೆ ಅಂತಲ್ಲ, ಅಥವಾ ಹಿಂದಿನವರು ಮಾಡಿಲ್ಲ ಹೇಳುವಂಥ ಆಪಾದನೆಯೊಂದಿಗೂ ಅಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಅವ್ರದ್ದೇ ಆದಂಥ ಕ್ಷೇತ್ರ ಇರುತ್ತೆ. ನನಗೊಬ್ಬ ವಿದ್ಯಾವಂತ ಡಾಕ್ಟ್ರಾಗಿ ನನ್ನ ಕನಸು ಏನಿದೆಪ್ಪ ಅಂದರೆ, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಜಾತೀಯತೆ ಹೋಗಬೇಕು. ಈ ಜಿಲ್ಲೆಯ ಜನರು ಎಲ್ಲರೂ ಒಂದೇ. ನಾವು ಉತ್ತರ ಕನ್ನಡ ಜಿಲ್ಲೆಯವರು, ನೀವು ಧಾರವಾಡಕ್ಕೆ ಹೋದರೆ ನಿಮ್ಮನ್ನವ್ರು ಯಾರೋ ಜಾತಿ ಆಧಾರದ ಮೇಲೆ ಪ್ರೀತಿ ಮಾಡೋದಿಲ್ಲ, ನೀವು ಉತ್ತರ ಕನ್ನಡದವ್ರನ್ನೇ ಅಂತ ಕೇಳ್ತಾರೆ. ಹಾಗೆ ಕರ್ನಾಟಕದವ್ರು ಮಹಾರಾಷ್ಟ್ರಕ್ಕೆ ಹೋದ್ಕೊಳ್ಳೆ ಕರ್ನಾಟಕವಾಲೆ ಆಯ ಅಂತಾರೆ. ಹಾಗೆ ಭಾರತ ದೇಶದವ್ರು ಹೊರಗಡೆ ಹೋದರೆ ಭಾರತೀಯ ಆಯ ಅಂತ ಮೊದಲು ಹೇಳ್ತಿದ್ರು, ಈಗ ಭಾರತೀಯರು ಬಂದರು ಅಂದ್ರೆ ತುಂಬ ಖುಷಿ ಪಡ್ತಾರೆ. ಕಳೆದ 10 ವರ್ಷದಲ್ಲಿ ಆ ಗೌರವ ಇದೆ ನಮಗೆ. ಹೀಗಾಗಿ ಇದನ್ನೆಲ್ಲ ಮೀರಿ ಬೆಳೆಯುವಂಥ ಕನಸು ನನಗಿದೆ. ಓಕೆ, ಒಂದಿಷ್ಟು ನಿಮ್ಮ ಕನಸು ಉಂಟು. ಈ ಕನಸುಗಳು ಆಕ್ಚುಲಿ ಮೊದಲಿಂದಾನು ಬಂದಂಥವು. ಅಂದ್ರೆ ಜನರು ಕೂಡ ನಮ್ಗೆ ಈ ತರದೊಂದು ಆಗ್ಬೇಕು ಅಂತ ಹೇಳ್ಕೊಂಡಿರೋದು. ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಅವರ ಹತ್ರ ಈ 6 ವರ್ಷಗಳಲ್ಲಿ ಈ ಕನಸುಗಳೆಲ್ಲ ಈಡೇರಿದೆಯಾ? ಇಲ್ಲ, ಅವರು ಪ್ರಯತ್ನ ಮಾಡಿರ್ಬೇಕು. ನಾನು ಪ್ರಯತ್ನ ಅವ್ರು ಮಾಡಿಲ್ಲ ಅಂತ ಹೇಳೋಕೆ ಶಕ್ಯ ಇಲ್ಲ. ನಾನು ಹೇಳಿದ್ನಲ್ಲ ನೋಡಿ, ಒಂದು ಕೈನಲ್ಲಿ 5 ಬೆರಳಿದೆ, ಹೌದಾ? ನಮ್ಮದೇ ಕೈ, ಎಲ್ಲ ಬೆರಳುಗಳು ಒಂದೇ ಥರ ಇರೋದಿಲ್ಲ. ಸೊ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಹಾಗೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅವ್ರದ್ದು ಹೋರಾಟದ ಬದುಕು. ಸೊ ಅವ್ರು ಏನು ಹೇಳ್ತಾರೆ, ಸರ್ಕಾರ ಮಾಡುವಂಥ ಕೆಲಸವನ್ನೆಲ್ಲ ತಾವು ಮಾಡಿದ್ದೇವೆ ಅಂತ ಹೇಳ್ತಾರೆ. ಸರಿಯೂ ಇದೆ ಅದು. ಸರ್ಕಾರ ಏನೇನು ಯೋಜನೆಗಳನ್ನು ಅನುಷ್ಠಾನ ಮಾಡಿದೆಯೋ ಅದೆಲ್ಲ ಯೋಜನೆಗಳು ಉತ್ತರ ಕನ್ನಡದಲ್ಲಾಗಿದೆ. ಆದರೆ ನನ್ನ ಕನಸು ಏನಿದೆಯಪ್ಪ ಅಂದರೆ, ನಾವು ಇದನ್ನು ಮೀರಿ, ಒಂದು ಹೆಜ್ಜೆ ಮೀರಿ ಬೆಳಿಬೇಕು, ಅಲ್ಲಿ ತರಬೇಕು, ಪ್ರಾಜೆಕ್ಟ್ಗಳನ್ನು ತರಬೇಕು. ಈಗ ನೋಡಿ, ನಾವು ನಮ್ಮ ಜಿಲ್ಲೆ
ನಾವು ಕೈಗಾವನ್ನು ಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ, ನಾವು ಶರಾವತಿ ಟೇಲರ್ಸ್ ಕೊಟ್ಟಿದ್ದೇವೆ, ನೇವಲ್ ಬೇಸಿಕ್ ಕೊಟ್ಟಿದ್ದೇವೆ. ಹೀಗಾಗಿ ನಾವು ಸಾಕಷ್ಟು ತ್ಯಾಗ ಮಾಡಿದ್ದೇವೆ. ಅದ್ರ ಜೊತೆ ಈ ಜಿಲ್ಲೆಯಲ್ಲಿ ಅನೇಕ ಹೊಸ ಪ್ರಾಜೆಕ್ಟ್ಗಳು ಬಂದರೆ ಜನರಿಗೆ ಉಪಯೋಗವಂಥ ಪ್ರಾಜೆಕ್ಟ್ ಬಂದರೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೇಳಿದ್ದೇವೆ, ನಮಗೊಂದು ಅವಕಾಶ ಕೊಡಿ, ಅವರನ್ನೇನಾದರೂ ಬದಲಾವಣೆ ಮಾಡೋದಿದ್ರೆ ಅಂತ ಮಾತ್ರ. ಅವರನ್ನು ಬದಲಾಯಿಸಿ ಅಂತ ನಾವು ಎಲ್ಲೂ ಹೇಳಿಲ್ಲ, ಅಥವಾ ಪಕ್ಷ ಕೂಡ ಹೇಳಲಿಲ್ಲ ನಮಗೆ. ಇದು ಸ್ಪಷ್ಟವಾಗಿರಲಿಲ್ಲ, ನಾನು ಹೇಳ್ತೇನೆ. ನಮಗೆ ಕನಸಿದೆ, ಕೊಡಿ ಅಂತ ಹೇಳಿದೆವು. ಕೊಡೋದು ಬಿಡೋದು ಪಕ್ಷಕ್ಕೆ. ಓಕೆ, ಈಗ ಹಾಗಿದ್ರೆ ಸಪೋಸ್ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಕುಮಟಾದಲ್ಲಿ ವಂದೇ ಭಾರತ್ಗೆ ಸ್ಟಾಪ್ ಕೊಡ್ಬೋದಾ? ಇದು ಟೆಕ್ನಿಕಲ್ ಇಶ್ಯೂ. ಯಾಕಂದರೆ ನಾನು ಇವತ್ತು ಕೂತ್ಕೊಂಡು ನಾಳೆಗೆ ಕುಮಟಾ ಅದು ಏನಾಗುತ್ತೆ ಅಂದರೆ, ರೈಲ್ವೆಗೆ ಸ್ಟಾಪ್ ಕೊಡಬೇಕಾದ್ರೆ, ಹೈ ಸ್ಪೀಡ್ ರೈಲ್ವೆಗೆ ಸ್ಟಾಪ್ ಕೊಡಬೇಕಾದ್ರೆ ಇಂತಿಷ್ಟು ಕಿಲೋಮೀಟ್ರಿಗೆ ಕೊಡಬೇಕು ಅಂತ ಇರುತ್ತೆ. ಆದರೆ ಈ ಜಿಲ್ಲೆಯ ಮಧ್ಯವರ್ತಿ ಸ್ಥಳ ಕುಮಟಾ. ಸೊ ಕುಮಟಾಕ್ಕಿಂತ ಗೋಕರ್ಣ ಈ ಜಿಲ್ಲೆಗೆ ನೋಡಿ, ಇದು ಆತ್ಮಲಿಂಗ ಇರುವಂಥ ಕ್ಷೇತ್ರ ಮಹಾಬಲೇಶ್ವರ ಅಂತ. ಸೊ ನಮ್ಮ ಜಿಲ್ಲೆಯ ಆತ್ಮ ಇರುವಂಥದ್ದು ಗೋಕರ್ಣ ಮಹಾಬಲೇಶ್ವರನಲ್ಲಿ. ಈಗ ಹೆಂಗೆ ಇವತ್ತು ವಾರಣಾಸಿಯಲ್ಲಿ, ಕಾಶಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಡೆವಲಪ್ಮೆಂಟ್ ಮಾಡಿದ್ದಾರೆ, ಹಾಗೆ ನಮ್ಮ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದಂಥ ಕುಮಟಾದಲ್ಲಿರುವಂಥ ಗೋಕರ್ಣವನ್ನು ನಾವು ಕೇಂದ್ರವನ್ನಾಗಿ ಇಟ್ಕೊಂಡು ನಾವು ಅನೇಕ ಸುಧಾರಣೆಯನ್ನು ಮಾಡ್ಬೋದು. ಆವಾಗ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇವೆ. ಆದರೆ ಟೆಕ್ನಿಕಲ್ ಇಶ್ಯೂ ಬಂದಾಗ ಅದು ನೀವು 50 ಕಿಲೋಮೀಟ್ರಿಗೆ 60 ಕಿಲೋಮೀಟ್ರಿಗೆ ನಿಲ್ಸೋಕ್ಕಾಗೋದಿಲ್ಲ. ಸೊ ಒಂದು ಸ್ಟಾಪಿನ ಮಧ್ಯೆ ಇನ್ನೊಂದು ಸ್ಟಾಪಿಗೆ ಕೆಲವು ಅಂತರ ಇರಲೇಬೇಕಾಗುತ್ತೆ. ಓಕೆ, ಈಗ ಹೊನ್ನಾವರ ಕಾಸರಗೋಡು ಬಂದರಿನ ಬಗ್ಗೆ ಆ ವಿಚಾರ ಎಲ್ಲಿ ತನಕ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬಂದರುಗಳು ಹೆಚ್ಚೆಚ್ಚು ಬಂದ ಹಾಗೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಹೇಳುವಂಥದ್ದು ಸರ್ಕಾರದ ನಿಲುವು. ಅದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂದರೆ, ಮಂಗಳೂರಿನಲ್ಲಿ ಪೋರ್ಟ್ ಬಂದಿದೆ, ಅದರಿಂದಾಗಿ ಮಂಗಳೂರು ಜಿಲ್ಲೆ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸುಧಾರಣೆ ಆಗಿದೆ. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಬರಬೇಕಾದ್ರೆ ಒಂದು ಬೆರಳೆಣಿಕೆಷ್ಟು ಜನರಿಗೆ ತೊಂದರೆ ಆಗುತ್ತೆ, ತೊಂದರೆ ಆಗೋದಿಲ್ಲ ನಾನು ಹೇಳೋದಿಲ್ಲ. ಈಗ ಉದಾಹರಣೆ ನಾನು ಹೇಳ್ತೇನೆ, ನಾನು ಇವತ್ತೊಂದು 50 ಬೆಡ್ನ ಆಸ್ಪತ್ರೆ ಕುಮಟಾದಲ್ಲಿ ಬಗ್ಗೋಳದಲ್ಲಿ ಮಾಡಿದೆ. ಇದರಿಂದ ಸಾವಿರಾರು ಜನರಿಗೆ ಉಪಯೋಗ ಆಗಿದೆ ಅಲ್ವಾ? ಇಲ್ಲ ಸುತ್ತಮುತ್ತಲಿರೋ ಜನರಿಗೆ ಸ್ವಲ್ಪ ತೊಂದರೆ ಆಗಿರಬೇಕು, ಕಸ ಬಿದ್ದಿರಬೇಕು, ಹೊಲಸಾಗಿರಬೇಕು, ಅಥವಾ ಇನ್ನೇನೋ ತೊಂದರೆಗಳಾಗಿರಬೇಕು, ಅಲ್ಲ ಅಂತ ಹೇಳೋದಿಲ್ಲ. ಸೊ ಇದನ್ನು ಕುಳಿತುಕೊಂಡು ಜನರ ಹತ್ರ ಮಾತಾಡಿ, ನಮಗೆ ಹೊನ್ನಾವರ ಬಂದರೂ ಕೂಡ ಬರಬೇಕು. ಅದರ ಜೊತೆಗೆ ನಮ್ಮ ಕೇಣಿ ಪ್ರಾಜೆಕ್ಟು ಕಮರ್ಷಿಯಲ್ ಬಂದು ಕೇಣಿಯಲ್ಲೇ ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ ಸಾಗರಮಾಲಾ ಯೋಜನೆ ಅಡಿಯಲ್ಲಿ. ಅವೆರಡೂ ಬಂದರೆ ಈ ಜಿಲ್ಲೆಯ ಚಿತ್ರಣನೇ ಬದಲಾವಣೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಗೊತ್ತಾ, ಇಂಥ ಪ್ರಾಜೆಕ್ಟ್ಗಳಿರೋದ್ರಿಂದ ಹೊರಗಡೆ ಜನ ಯಾರೂ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೊರಗಡೆ ಜನ ಬಂದು ಉಳಿತಾರೋ ಆವಾಗ ನಾವೇನಾಗ್ತೇವಪ್ಪ ಅಂದರೆ ಅವ್ರು ನೋಡಿ ನಾವು ಅಭಿವೃದ್ಧಿಯ ಪಥದತ್ತ ಮುಂದೆ ಸಾಗ್ತೇವೆ. ಸೊ ಬಂದರೆ ಬರಲೇಬೇಕು, ವಿಮಾನ ನಿಲ್ದಾಣ ಆಗಲೇಬೇಕು, ಇವೆಲ್ಲ ಇವತ್ತಿನ ಅವಶ್ಯಕತೆ. ಅಂದರೆ ಮಾತ್ರ ಅಭಿವೃದ್ಧಿ ಆಗುತ್ತೆ. ಓಕೆ, ಇದೆಲ್ಲ ಬಿಟ್ರೆ ಈಗ ನಮ್ಮ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಬೇಕಷ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು ಈಗ ಹೋಗ್ತಾ ಇರುವಂಥದ್ದು ಲೋಕಸಭಾ ಚುನಾವಣೆ ವಿಚಾರ. ಲೋಕಸಭಾ ಚುನಾವಣೆಯಲ್ಲಿ ಅದು ಒಂದು ಜಿಲ್ಲೆಗೆ ಅಂತ ಇರೋದಿಲ್ಲ, ಇಂತಿಷ್ಟು ಜನಸಂಖ್ಯೆ ಆಧಾರಿತ ಒಂದು ಲೋಕಸಭಾ ಕ್ಷೇತ್ರ ಅಂತ ಇರುತ್ತೆ. ಅದೀಗ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು. ಯಾಕೆಂದರೆ ಇವತ್ತು 524 ಸೀಟ್ ಇದ್ದಿದ್ದು ಮುಂದಿನ ದಿನಗಳಲ್ಲಿ 724 ಹೋಗುತ್ತೆ. ಸೊ ವಿಭಜನೆ ಮಾಡಬೇಕು ಅನ್ನೋದಕ್ಕೆ ನನ್ನ ಸಹಮತ ಅಂತೂ ಇಲ್ಲ. ನಾವು ಯಾರು ವಿಭಜಿತರಾಗಬಾರ್ದು. ನಾವು ಯಾವತ್ತೂ ಹೇಳ್ತೇವೆ, ನಾವು ಕೂಡಿ ಕೆಲಸ ಮಾಡಬೇಕು, ಕೂಡಿ ನಲಿಬೇಕು, ಕೂಡಿ ಆಡಬೇಕು ಅಂತ. ಸೊ ವಿಭಜನೆ ಮಾಡೋದಕ್ಕೆ ನಮ್ಮ ಮನಸ್ಸಂತೂ ಇಲ್ಲ, ನಾವು ಕೂಡ ಇರಬೇಕು. ಓಕೆ, ಈಗ ನೀವಾಗಲೇ ಹೇಳಿದ್ರಿ ಮೋದಿಯಿಂದ ತುಂಬಾನೇ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಮೋದಿ ಹೆಸರನ್ನ ಇಟ್ಕೊಂಡು ಉಳಿದಂತ ರಾಜಕಾರಣಿಗಳು ವೋಟ್ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರ? ಮೋದಿಯವ್ರ ಹೆಸರು ಹೆಂಗಿದೆಯಪ್ಪ ಅಂದರೆ, ಮೋದಿಯವರು ಕೂಡ ಕೆಲಸ ಮಾಡದಿದ್ದವ್ರನ್ನ ಇಟ್ಕೊಳ್ಳೋದಿಲ್ಲ. ಈ ಕಳೆದ 10 ವರ್ಷದಲ್ಲಿ ಅನೇಕ ಜನರನ್ನು ಬದಲಾವಣೆ ಮಾಡಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳಗಾದ್ಕೊಳ್ಳಿ ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಒಂದೇ ಕ್ಷಣದಲ್ಲಿ, ಅದಕ್ಕೂ ಸಮಯ ಬೇಕಾಗುತ್ತೆ. ನಿಮ್ಗೆ ಗೊತ್ತು, ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನಡೆಯುವಂಥ ಒಂದು ವ್ಯವಸ್ಥೆ ಇಲ್ಲ. ಈಗ ಮೋದಿಜಿಯವರು ಏನಪ್ಪ ಅಂದರೆ, ನಾನು ವ್ಯಕ್ತಿ ಅಂತ ಹೇಳೋದಿಲ್ಲ, ಅವರೊಂದು ಶಕ್ತಿ ಈ ದೇಶಕ್ಕೆ. ಸೊ ಅವ್ರ ಜೊತೆ ಯಾರ್ಯಾರು ಕೈ ಜೋಡಿಸಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಬೆಳೀತಾರೆ. ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ದಲ್ಲವರು ಹಿಂದೆ ಬೀಳ್ತಾನೆ, ಅವರು ತೆಗಿತಾರೆ. ಸೊ ಭಾರತೀಯ ಜನತಾ ಪಕ್ಷ ಯಾಕೆ ಮೋದಿಯವ್ರ ಹೆಸರು ಹೇಳ್ತಾ ಇದೆ? ವ್ಯಕ್ತಿ ಪೂಜೆ ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಅಲ್ಲ. ಮೋದಿಯವರು ಮಾಡಿದಂಥ ಒಂದು ಕೆಲಸ, ಅವರ ಟೀಮ್ ಮಾಡಿದಂಥ ಕೆಲಸ ಇವತ್ತು ಹೆಂಗಾಗಿದೆಯಪ್ಪ ಅಂದರೆ, ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ಯಾರು ನಮ್ಮನ್ನು ಹೀಯಾಳಿಸ್ತಿದ್ರು, ಯಾರು ನಮ್ಮನ್ನು ನೋಡಿ ಮೂಗು ಮುರಿತಾ ಇದ್ರು, ಯಾರು ಅಮೇರಿಕ ದೊಡ್ಡಣ್ಣ ಅಂತ ಇಡೀ ಜಗತ್ತಿಗೆ ಹೆದರ್ತಾ ಇದ್ರು, ಅಂಥ ಅಧ್ಯಕ್ಷರು ಬಂದು ಮೋದಿಯವ್ರ ಜೊತೆ ನಿಂತು ಸೆಲ್ಫಿ ಫೋಟೋ ತೆಗೆಸ್ಕೊತಾರೆ. ಸೊ ಹೀಗಾಗಿ ಮೋದಿಜಿಯವ್ರಿಗೆ ಗೊತ್ತು ಏನು ಮಾಡಬೇಕು, ಏನು ಬಿಡಬಾರ್ದು. ಮತ್ತು ನಾನೊಬ್ಬ ಕಾರ್ಯಕರ್ತ, ನಾನು ಭಾಳ ಚಿಕ್ಕವನು, ನಾನು ಅವ್ರ ಬಗ್ಗೆ ಮಾತಾಡೋದು. ನಾನೊಬ್ಬ ಕಾರ್ಯಕರ್ತ ಅಷ್ಟೇ. ನಾನು ಅಷ್ಟು ದೊಡ್ಡ ಪ್ರಮುಖವಾದಂಥ ಲೀಡರ್ನೂ ಅಲ್ಲ, ಆ ಆಸೆನೂ ಇಲ್ಲ ನನಗೆ. ನಾನು ಕಾರ್ಯಕರ್ತನಾಗ ನಮ್ಮ ಪಕ್ಷ ಏನು ನಡುತ್ತೋ ಅದನ್ನು ಖಂಡಿತವಾಗಿ ಮಾಡ್ತೇನೆ. ಓಕೆ,
ಈಗ ಮತ್ತೊಂದು ವಿಷಯಕ್ಕೆ ಬಂದ್ರೆ ಎಲೆಕ್ಟ್ರಾಲ್ ಬಾಂಡ್, ಇದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರ್ಬೋದು. SBI ಅದನ್ನ ಕೊಡೋಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇದೆ. ಅದು ಕೂಡ ಎಲೆಕ್ಷನ್ ಮುಗಿದ ನಂತರ ಜೂನ್ 30 ತನಕ ಟೈಮ್ ಕೊಡಿ ಅಂತ ಹೇಳ್ತಾ ಇದೆ. ಜೂನ್ 30ಕ್ಕೆ ಏನಾದ್ರೂ 30ರ ನಂತರ ಎಲೆಕ್ಷನ್ ಮುಗಿದ ನಂತರ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಡೀಟೇಲ್ಸ್ ಜನರಿಗೆ ಸಿಕ್ಕಿದ್ರೆ ಅದು ನಿಜವಾಗ್ಲೂ ಪ್ರಜಾಪ್ರಭುತ್ವ ಅಂತ ಆಗತ್ತಾ? ಹಾಗಾದ್ರೆ ಇದು ಟೆಕ್ನಿಕಲ್ ವಿಷಯ. ಈ ಟೆಕ್ನಿಕಲ್ ವಿಚಾರದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಏನೂ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಅರಿವು ಇರಬೇಕು ನನಗೂ ಕೂಡ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಡಾಕ್ಟರ್ ಆಗಿದ್ದೇನೆ. ನೀವು ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೋದು, ಶೈಕ್ಷಣಿಕ ವ್ಯವಸ್ಥೆಗಳ ಬಗ್ಗೆ ಕೇಳಿದ್ರೆ ಹೇಳ್ಬೋದು, ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಕೇಳಿದ್ರೆ ಹೇಳ್ಬೋದು. ಇದು ಪ್ಯೂರ್ಲಿ ಟೆಕ್ನಿಕಲ್ ವಿಷಯ, ಫೈನಾನ್ಷಿಯಲ್ ಸಂಬಂಧಪಟ್ಟದ್ದು. ಸೊ ಅದಕ್ಕೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಬೇರೆನೇ ಇದೆ. ಸೊ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಎಕ್ಸ್ಪರ್ಟ್ಸ್ ಹತ್ರ ಕೇಳಬೇಕು. ನಾನು ಅದ್ರ ಎಕ್ಸ್ಪರ್ಟ್ ಅಲ್ಲ. ಸರಿ ಸರ್, ಹಾಗಿದ್ರೆ ಡಿಮಾನಿಟೈಸೇಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಡಿಮಾನಿಟೈಸೇಷನ್ ಮಾಡಿದ್ರಿಂದ ತುಂಬ ಚೆನ್ನಾಗಾಯಿತು. ಯಾಕೆ ಅಂತ ನೀವು ಕೇಳ್ಬೋದು. ನೋಡಿ, ನಮ್ಮ ದೇಶಕ್ಕೆ ಕಳ್ಳ ಹಣ ಹರಿದು ಬರ್ತಾರಂಥದ್ದೇ ಸುತ್ತಮುತ್ತಲು ಚೀನಾದಿಂದ, ಪಾಕಿಸ್ತಾನದಿಂದ. ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಹವಾಲ ಹಣ ಬರೋದು ಕಡಿಮೆ ಆಯಿತು. ಮತ್ತು ನಮ್ಮಲ್ಲಿ ಏನು ಭಯೋತ್ಪಾದನೆ ಇತ್ತಲ್ಲ, ಹೊರಗಡೆಯಿಂದ ಬಂದು ಹಣ ಕೊಟ್ಟು ಅವ್ರಿಗೆ ಹಣ ಕೊಟ್ಟು ಮಾಡಿಸ್ತಿದ್ರು, ಇದೆಲ್ಲ ಬಂದಾಯಿತು. ಸೊ ಹೀಗಾಗಿ ಡಿಮಾನಿಟೈಸೇಷನ್ ಆಗಿನ ಕಾಲ ಮಾಡಿದ್ದು ತುಂಬ ಉತ್ತಮವಾದಂಥ ಕೆಲಸ ನಾನು ತಿಳ್ಕೊಂಡಿದ್ದೇನೆ. ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ಇಲ್ಲ, ಇವತ್ತು ಎಲ್ಲಿದೆ? ತುಂಬಾ ಕಡಿಮೆ ಆಗಿದೆ ಬ್ಲ್ಯಾಕ್ ಮನಿ. ಆಕ್ಚುಲಿ ಬ್ಲ್ಯಾಕ್ ಮನಿ ಎಲ್ಲೂ ಹಣವಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಣವಾಗಿಲ್ಲ, ಪ್ರಾಪರ್ಟಿಗಳ ರೂಪದಲ್ಲಿ ಇರ್ಬೋದು. ಅದಕ್ಕೆ ಕೂಡ ನಾನು ಒಂದೇ ನಿಮ್ಗೆ ಹೇಳಿದ್ನಲ್ಲ, ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ನಾಳೆ ಬೆಳಗಾದ ಕೂಡಲೇ ಎಲ್ಲದನ್ನು ಸರಿ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಟೈಮ್ ಬೇಕೇ ಬೇಕು. ಈಗ ನೋಡಿ, ಡಿಜಿಟಲೈಸೇಷನ್ ಇಲ್ಲಾಗಿತ್ತು. ಮೊದಲು ನಮಗೆಲ್ಲ ಫೋನ್ ಪೇ ಅಂದ್ರೆ ಗೊತ್ತೇ ಇಲ್ಲಾಗಿತ್ತು. ಯಾರು ಹೋಗಿ ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲಾಗಿತ್ತು. ಹೋಗಿ ಬ್ಯಾಂಕಿಗೆ ಚೆಕ್ ಮಾಡಿ. ಇವತ್ತು ಹಾಗಲ್ಲ, ನಮ್ಮ ತರಕಾರಿ ಮಾರೋರು ಕೂಡ ಅವ್ನು ಹೇಳ್ತಾನೆ, ಅಣ್ಣ 100 ರೂಪಾಯಿ ಹಾಕಪ್ಪ ಫೋನಿಗೆ ಅಂತಾನೆ. ಆದ್ರೆ ಈ ಡಿಜಿಟಲೈಸೇಷನ್ ಈ ಕಾಲದಲ್ಲೂ ಕೂಡ ನಮ್ಮ SBI ಕೊಟ್ಟಂತ ಗಡುವಿನ ಟೈಮ್ ತನಕ ನಮ್ಗೆ ಸಾಕೋಗೋದಿಲ್ಲ ಅಂತ ಹೇಳುತ್ತೆ ಅನ್ನೋದು ವಿಪರ್ಯಾಸ. ಯಾಕೆ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಇದ್ರ ಬಗ್ಗೆ ಎಕ್ಸ್ಪರ್ಟ್ ಅಲ್ಲ. ನಾನು ಇದನ್ನ ಎಕ್ಸ್ಪರ್ಟ್ಸ್ ಹತ್ರ ಕೇಳೇ ಮಾತಾಡ್ಬೇಕಾಗುತ್ತೆ. ಯಾಕೆಂದ್ರೆ ನನಗೆ ಸಮಯ ಕೊಟ್ಟರೆ ನಾನು ಹೇಳ್ತೇನೆ. ಈಗ ನಾನು ಏನನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಈಗೇನು ಡಿಜಿಟಲೈಸೇಷನ್ ಆಗಿದೆಯಲ್ಲ ಟ್ರಾನ್ಸಾಕ್ಷನ್, ಬಹುಶಃ ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ರಾಷ್ಟ್ರ. ಸೊ ಇದರಿಂದ ನೋಡಿ, ಅವಾಗ ನಮಗೆ 1,000 ರೂಪಾಯಿ ಕರೆನ್ಸಿ ಬ್ಯಾನ್ ಮಾಡಿದ್ರು. ಈಗ 2,000 ರೂಪಾಯಿ ಚಲಾವಣೆ ಕೂಡ ಕಮ್ಮಿ ಆಗಿದೆ. ಸೊ ಕರೆನ್ಸಿ ನೋಟು ಕಡಿಮೆ ಸಂಖ್ಯೆಯಲ್ಲಿ ಇರಬೇಕು. ಭ್ರಷ್ಟಾಚಾರ ತಡೆಗಟ್ಟಬೇಕು ಅಂದರೆ 100 ರೂಪಾಯಿ, 50 ರೂಪಾಯಿ, ಮತ್ತು ಈ ಡಿಜಿಟಲ್ ವ್ಯವಹಾರ ಜಾಸ್ತಿ ಆಗಬೇಕು. ಅವಾಗ ವೈಟ್ ಮನಿ ಸರ್ಕ್ಯುಲೇಷನ್ ಇರುತ್ತೆ, ಇಲ್ಲ ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಅಂಥದ್ದನ್ನು ಮೋದಿಯವರು ಮಾಡಿ ತೋರಿಸಿದ್ದಾರೆ. ಮೊದಲು 10% ಇಲ್ಲಾಗಿತ್ತು, ಇವತ್ತು 60%ಗಿಂತ ಜಾಸ್ತಿ ಜನ ಎಲ್ಲೋದ್ರೂ ಡಿಜಿಟಲೈಸೇಷನ್ ಮಾಡ್ತಾರೆ ಅಲ್ವಾ. ಅಂದರೆ ವಿದ್ಯೆ ಗೊತ್ತಿರಲಿದ್ದವರು ಕೂಡ ಅವನು ಫೋನಿಂದ ಹಾಕ್ತಾನೆ, ತರಕಾರಿ ತಗೊಳ್ತಾನೆ, ಅಂಗಡಿಗೆ ಹೋದಾಗ ಸಾಮಾನು ತಗೊಳ್ತಾನೆ. ಹೀಗಾಗಿ ಚಲಾವಣೆಯಲ್ಲಿ ಬಿಳಿ ಹಣ ಬರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ವಿಷಯಕ್ಕೆ ಬರೋದಾದ್ರೆ, ಹೆಣ್ಮಕ್ಳ ರಕ್ಷಣೆ ವಿಷಯಕ್ಕೆ ಬರೋದಾದ್ರೆ, ಈಗ ಮೊನ್ನೆ ತಾನೇ ಸ್ಪೇನಿಂದ ಒಬ್ರು ದಂಪತಿಗಳು ಬೈಕ್ ರೈಡ್ ಮೂಲಕ ಬಂದಂತವ್ರದ್ದು 8 ಜನ ಕಾಮುಕರು ಅವರನ್ನ ಅತ್ಯಾಚಾರ ಮಾಡ್ತಾರೆ. ಈಗ ತಾನೇ ನಾನು ನಿಮ್ಗೆ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ 10 ನಿಮಿಷದ ಮುಂಚೆ ಒಂದು ನ್ಯೂಸ್ ಓದಿದೆ. PUC ಒಂದು ಹುಡುಗಿಯನ್ನ ಬೈಕ್ ಮೇಲೆ ಹೇಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ. ಹೆಣ್ಣುಮಕ್ಕಳ ರಕ್ಷಣೆ ಬಗ್ಗೆ ಯಾವ ರೀತಿ ಕಾನೂನುಗಳನ್ನ ತರಬಹುದು? ಹೆಣ್ಣುಮಕ್ಕಳ ರಕ್ಷಣೆ ಬಗ್ಗೆ ಈಗಾಗಲೇ ಇರುವಂಥ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಹೆಣ್ಣು ಮಕ್ಕಳ ಮೇಲೆ ಬರೀ ಎಳಕೊಂಡೋಗಿ ಅತ್ಯಾಚಾರ ಮಾಡೋದಲ್ಲ. ನಾನೊಬ್ಬ ಸ್ತ್ರೀರೋಗ ತಜ್ಞ ಹೇಳ್ತೇನೆ. ನಾನು ಕಳೆದ 40 ವರ್ಷದಿಂದ ಬರೀ ಹೆಣ್ಣು ಮಕ್ಕಳದೇ ಸೇವೆ ಮಾಡಿದ್ದೇನೆ. ಹೆಣ್ಣಿಗೆ ಯಾರ್ಯಾರು ತೊಂದರೆ ಕೊಡ್ತಾರೋ ಅವರೆಲ್ಲರೂ ನಾಶ ಆಗ್ತಾರೆ. ಅವರೆಲ್ಲರೂ ನಾಶ ಆಗಿದ್ದಾರೆ. ನೀವು ಇತಿಹಾಸ ನೋಡಿ, ರಾವಣ ಬಹಳ ದೊಡ್ಡ ರಾಜ, ಅವನಂತ ಮಹಾಪರಾಕ್ರಮಿ ಜಗತ್ತಿನಲ್ಲಿಲ್ಲ. ಒಂದು ಸೀತೆಯಿಂದಲ್ವ ಹೋಗಿದ್ದವನು. ಹಾಗೆ ಈ ದೇಶದಲ್ಲಿ ಕೂಡ ಅದರ ರಕ್ಷಣೆಗೋಸ್ಕರ ಅನೇಕ ಕಾನೂನುಗಳಿವೆ. ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಹೆಣ್ಮಕ್ಳಿಗೆ ನೋಡಿ ಇವತ್ತು ಹೆಚ್ಚು 35% ರಿಸರ್ವೇಷನ್ ಕೊಡ್ತೇನೆ ಅಂತ ಮೊನ್ನೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಬಹುಶಃ ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಈಗೇನಾಗುತ್ತೆ, ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಜೊತೆ ಜನನೂ ಕೂಡ ಸಹಕಾರ ಮಾಡಬೇಕಲ್ಲ. ಈಗ ನಾಳೆ ಯಾರನ್ನು ಹಿಡ್ಕೊಂಡು ಹೋಗ್ತಾರೆ, ಹಿಡ್ಕೊಂಡು ಹೋದಾಗ ಅವ್ರನ್ನ ಪ್ರೂವ್ ಮಾಡಬೇಕು ಅಂದರೆ ನೋಡಿದಂಥ ಎವಿಡೆನ್ಸ್ಗಳೆಲ್ಲ ಪ್ರೂವ್ ಆಗಿರಬೇಕು. ಇಂಥ ಕೋರ್ಟಲ್ಲಿ ಏನಾಗುತ್ತೆ ಅಂದರೆ ನಿಲ್ಲೋದಿಲ್ಲ ಆ ಕೇಸ್. ಸೊ ಅದಕ್ಕೆ ಕಠಿಣವಾದಂಥ ಕ್ರಮಗಳಾಗಲೇಬೇಕು. ಬಹುಶಃ ಎಲ್ಲಿವರೆಗೆ ಅಂದರೆ ಅತ್ಯಾಚಾರ ಮಾಡಿದಂಥ ಯುವಕನೋ ಯಾರೋ ಇರ್ಬೋದು, ಮರಣದಂಡನೆ ಕೊಡುವಂಥದ್ದು ಕೂಡ ಆಗಬೇಕು. ನಾನು ಹೇಳ್ತೇನೆ, ಮರಣದಂಡನೆ ಕೊಡಬೇಕು, ಯಾವುದೇ ಮುಲಾಜಿಲ್ಲದೆ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಈ ದೇಶದಲ್ಲಿ ತೊಂದರೆ ಆದರೆ ನಾವು ಇದಕ್ಕೆ ಸುಸಂಸ್ಕೃತ ಸಮಾಜ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶಕ್ಕೆ ನಾವು ಅಪ್ಪ ಅಂತ ಹೇಳಿಲ್ಲ, ತಾಯಿ ಅಂತ ಹೇಳ್ತೇವೆ. ನಾವು ಕುಡಿಯುವಂಥ ನೀರಿಗೆ ತಾಯಿ ಅಂತ ಹೇಳ್ತೇವೆ, ನಾವು ನಡೆಯುವಂಥ ನೆಲಕ್ಕೆ ತಾಯಿ ಅಂತ ಹೇಳ್ತೇವೆ. ಈ ದೇಶದಲ್ಲಿ ಇದ್ದಷ್ಟು ಹೆಣ್ಣು ಮಕ್ಕಳಿಗೆ ಗೌರವ ಇನ್ನೆಲ್ಲಿದೆ? ಬೇರೆ ಕಡೆ ಇಲ್ಲ. ಎಲ್ಲೋ ಒಂದು ಕಡೆ ಬರುತ್ತೆ, ಟಿವಿಯಲ್ಲಿ ಬರುತ್ತೆ. ಮತ್ತು ಅದನ್ನು ಏನು ಮಾಡ್ತಾರೆ ಅಂದರೆ ಬೆಳಗಿನ ರಾತ್ರಿವರೆಗೆ ಅದನ್ನೇ ತೋರಿಸ್ತಾರೆ. ಈಗ ಉದಾಹರಣೆಗೆ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು ಜೋಕ್ ಅಂತ ತಿಳ್ಕೊಳ್ಳಿ ನೀವು.
ಹಿಂದೆ VS ಆಚಾರ್ಯ ಗೃಹ ಮಂತ್ರಿ ಇದ್ರು. ಯಾವುದೋ ಒಂದು ಕಳ್ಳನ್ನು ಹೇಳ್ಕೊಂಡು ಹೋಗಿದ್ದಾರೆ ಪೊಲೀಸರು, ಒಂದು 2 ಪೆಟ್ಟು ಹೊಡಿತಾರೆ, ಸ್ವಾಭಾವಿಕ, ನಿಮ್ಗೆ ಗೊತ್ತು. ಪೆಟ್ಟು ಹೊಡೆದಿದೆ, ಅವನೇನು ಹೇಳೋದಿಲ್ಲ, ಇಲ್ಲ ಸರ್ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಬೆಳಗಿಂದ ರಾತ್ರಿವರೆಗೆ ಅದು ಮೀಡಿಯಾದಲ್ಲಿ ಬಂತು, ಅವನಿಗೆ ಹೊಡಿತಾ ಇರೋದೇ ಫೋಟೋ. ಒಬ್ಬ VS ಆಚಾರ್ಯ ಮನೆಗೆ ಹೋಗ್ತಾರೆ, ಹೆಂಡತಿ ಹೇಳ್ತಾಳೆ, ಹೊರಗೆ ನಿಲ್ರಿ ನೀವು ಗೃಹ ಮಂತ್ರಿಗಳು, ಅದು ಏನ್ರಿ ಅದು, ಬೆಳಗಿನ ಸಂಜೆವರೆಗೆ ನಿಮ್ಮ ಪೊಲೀಸ್ ಹೊಡಿತಾ ಇದ್ದಾನಲ್ರಿ ಆ ಮನುಷ್ಯನಿಗೆ, ಬದುಕಬೇಕೋ ಬೇಡ ಅಂತ. ಅವ್ರ ಹೆಂಡತಿ ತಲೆಯಲ್ಲಿ ಏನಂದರೆ, ಬೆಳಗಿನ ಸಂಜೆವರೆಗೆ ಪೊಲೀಸರು ಹೊಡಿತಾ ಇದ್ದಾರೆ, ಯಾಕಂದ್ರೆ TV ತೋರಿಸ್ತಾ ಇದ್ದಾರೆ. ಸೊ ಇನ್ನೂ ಒಂದು ಕಡೆಗೆ ಇದು ವೈಭವೀಕರಣ ಆಗುತ್ತೆ. ಆ ಥರ ಆಗಬಾರ್ದು. ಯಾವುದೇ ರೀತಿಯಿಂದ ಹೆಣ್ಣು ಮಕ್ಕಳ ಮೇಲೆ ಬರೀ ಲೈಂಗಿಕ ಕಿರುಕುಳ ಅಂತಲ್ಲ, ಯಾವ ದೌರ್ಜನ್ಯವನ್ನು ನಾನು ಕೂಡ ಒಪ್ಪೋದಿಲ್ಲ, ಭಾರತೀಯ ಜನತಾ ಪಕ್ಷ ಕೂಡ ಒಪ್ಪೋದಿಲ್ಲ, ನಮ್ಮ ಸರ್ಕಾರನೂ ಕೂಡ ಒಪ್ಪೋದಿಲ್ಲ. ಹಾಗಾದ್ರೆ ಈ ಸಲ ಬಿಜೆಪಿಯಲ್ಲಿ ಎಷ್ಟು % ರಿಸರ್ವೇಶನ್ ಹೆಣ್ಮಕ್ಳಿಗಿದೆ ಸರ್? ಈ ಬಾರಿ ಎಷ್ಟು ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಕೊಡೋರು ಬೇರೆ, ನಾವು ಕೇಳೋ ಲೆವೆಲ್ನಿದ್ದೇವೆ. ಕೊಡೋರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಿಮ್ಮ ಒಂದು ಅಂದಾಜಿನ ಅಂದಾಜು ಊಹೆ ಮಾಡೋಕ್ಕಾಗೋದಿಲ್ಲ. ಊಹೆ ಮಾಡೋದು ಕಷ್ಟ ತುಂಬ. ಈ ಚುನಾವಣೆ ಪ್ರಕ್ರಿಯೆಗಳೆಲ್ಲ ಆಗೋದು ಬೇರೆ ಬೇರೆ ರೀತಿಯಿಂದ ಆಗುತ್ತೆ, ಕೆಳಗಡೆಯಿಂದ ಹೋಗುತ್ತೆ, ಸಮೀಕ್ಷೆಗಳಾಗ್ತವೆ, ಕಾರ್ಯಕರ್ತರನ್ನು ಕೇಳ್ತಾರೆ, ಪದಾಧಿಕಾರಿಗಳನ್ನು ಕೇಳ್ತಾರೆ, ಬೂತ್ ಮಟ್ಟದಿಂದ ದೇಶದ ತುದಿಯ ಕಾರ್ಯಕರ್ತರಿಗೆ ಗೌರವ ಕೊಟ್ಟೆ ಅಭ್ಯರ್ಥಿಯನ್ನು ಮಾಡ್ತಾರೆ. ಸೊ ಅಲ್ಲಿ ಯಾರು ಅಭ್ಯರ್ಥಿ ಅಡ್ಡಿಲ್ಲ ಹೇಳುವಂಥ ದೃಷ್ಟಿಯಿಂದ ಮಾಡ್ತಾರೆ. ಬಹುಶಃ ಹೆಚ್ಚಿನ ಹೆಣ್ಮಕ್ಳಿಗೆ ಕೊಡಬೇಕು ನನ್ನ ಪ್ರಕಾರ, ಕೊಡದೇ ಇದ್ದಂತೆ ಇರೋದಿಲ್ಲ. ನಾನು 33% ರಿಸರ್ವೇಷನ್ ಮಾಡಿದ್ಮೇಲೆ ಬರಲೇಬೇಕಲ್ಲ ಅವಾಗ. ಇಲ್ಲದ್ರೆ ಏನಾಗುತ್ತೆ ಅಂದರೆ ಈ ವ್ಯವಸ್ಥೆಯಲ್ಲಿ ಅಷ್ಟು ಸುಲಭ ಅಲ್ಲ ಆಯ್ಕೆ ಆಗೋದು. ನಿಮ್ಗೆ ಗೊತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆ 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 ರೀತಿಯಲ್ಲಿ ನಡೀತವೆ, ಅಷ್ಟು ಸುಲಭವಾಗಿ ಬರೋದಿಲ್ಲ. ಎಲ್ಲ ಯೋಗ್ಯವಂತರಿಗೂ ಯೋಗ ಬರೋದಾದ್ರೆ ಜಗತ್ತು ಹಿಂಗೆ ಇರೋದಿಲ್ಲ ಆಗಿತ್ತು. ಯೋಗ್ಯತೆ ಜೊತೆ ಯೋಗನೂ ಕೂಡ ಇರಬೇಕಾಗುತ್ತೆ. ನಿಮ್ಮ ಪ್ರಕಾರ ಪ್ರೈವೇಟೈಸೇಷನ್ ಇಂದ ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ? ಪ್ರೈವೇಟೈಸೇಷನ್ ಕೆಲವು ವಿಚಾರಗಳಲ್ಲಿ ಬೇಕೇ ಬೇಕು. ಎಲ್ಲದನ್ನು ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಈಗ ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಸರ್ಕಾರ ಶೈಕ್ಷಣಿಕ ರಂಗ ತಗೊಳ್ಳಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪುಕ್ಕಟಿಯಾಗಿ ಎಲ್ಲರಿಗೂ ಕೊಡುವಂಥ ಸರ್ಕಾರ ಜವಾಬ್ದಾರಿ, ಸಂವಿಧಾನದಲ್ಲೂ ಇದೆ ಹಕ್ಕು. ಹಾಗೆ ನೀವು ಆರೋಗ್ಯ ವ್ಯವಸ್ಥೆ ತಗೊಳ್ಳಿ, ಪ್ರಾಥಮಿಕ ಆರೋಗ್ಯ, ಸೆಕೆಂಡ್ರಿ ಕೇರ್ ಅಂತ ಹೇಳ್ತೀವಿ, ಅದು ತಾಲೂಕಾ ಮಟ್ಟದ ಆಸ್ಪತ್ರೆ. ಉದಾಹರಣೆ ಹೆರಿಗೆ ಮಾಡಿಸೋದು, ಸಿಸೇರಿಯನ್ ಮಾಡಿಸೋದು, ಸಣ್ಣ ಪುಟ್ಟ ಆಪರೇಷನ್ ಮಾಡೋದು, ಅದು ಎಲ್ಲದನ್ನು ಪುಕ್ಕಟಿಯಾಗಿ ಸರ್ಕಾರ ಮಾಡುವಂಥದ್ದನ್ನು ಇದು ಕಷ್ಟ ಸಾಧ್ಯ 140 ಕೋಟಿ ಜನರಿಗೆ. ಆದರೂ ಕೂಡ ಮೋದಿಜಿಯವರು ಏನು ಮಾಡಿದ್ದಾರೆ ಅಂದರೆ ಆಯುಷ್ಮಾನ್ ಕಾರ್ಡನ್ನು ಮಾಡಿ 5 ಲಕ್ಷದವರೆಗೆ ಕವರೇಜ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಬಡವರಿಗೆ. ಅದು ಪ್ರೈವೇಟ್ನವರು ಬಂದು ಇಂಥ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರೆ, ಅಂದರೆ ಉನ್ನತ ಶಿಕ್ಷಣ ಇರ್ಬೋದು, ಮೆಡಿಕಲ್ ಕಾಲೇಜುಗಳು ಇರ್ಬೋದು, ಇದರಿಂದ ವ್ಯವಸ್ಥೆಗಳು ಪಕ್ಕಾಗಿ ನಡೆಯುತ್ತೆ ಅಂತ ನಾನು. ಅಲ್ಲಿ ಹಣ ಖರ್ಚು ಮಾಡಬೇಕಾಗುತ್ತೆ, ಅಲ್ಲ ಅಂತ ಹೇಳೋದಿಲ್ಲ. ಈಗ ಉದಾಹರಣೆಗೆ ಒಂದು ಹಾರ್ಟ್ ಆಪರೇಷನ್ ಮಾಡಬೇಕು ಅಂದರೆ ಎಕ್ಸ್ಪರ್ಟ್ ಡಾಕ್ಟರ್ಸೇ ಬೇಕಾಗುತ್ತೆ, ಎಕ್ಸ್ಪರ್ಟ್ ಸಿಸ್ಟಮ್ಮೇ ಬೇಕಾಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲದೂ ಇರುತ್ತೆ, ಆದರೆ ಡಾಕ್ಟ್ರೇ ಇರೋದಿಲ್ಲ, ಏನು ಮಾಡೋಕ್ಕಾಗುತ್ತೆ? ಸೊ ಪ್ರೈವೇಟ್ ಒಳ್ಳೆಯದು, ಸರ್ಕಾರ ಒಳ್ಳೆಯದು ಚರ್ಚೆಕ್ಕಿಂತ ಹೆಚ್ಚು ನಮಗೆ ಸೌಲಭ್ಯಗಳು ಬೇಕು. ಸೊ ಅದಕ್ಕೆ ನಮಗೆ ಉನ್ನತ ಶಿಕ್ಷಣ ಇರ್ಬೋದು, ಹೈಯರ್ ಎಜುಕೇಷನ್ ಅಂತ ನಾನು ಹೇಳ್ತೇನೆ, ಅಥವಾ ನಮಗೆ ಈ ಉನ್ನತ ಚಿಕಿತ್ಸೆಗಳಿರ್ಬೋದು, ಇದರಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಹಾಗೆ ನಮ್ಮ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ವಿಜ್ಞಾನ, IT ಸೆಕ್ಟರ್ನಲ್ಲಿ, ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಪ್ರೈವೇಟೈಸೇಷನ್ ಆದಮೇಲೆ ಎಲ್ಲ ಕಾಂಪಿಟೇಷನ್ ಆಗಿದೆ, ಹಿಂಗಾಗಿ ಒಳ್ಳೆಯದಾಗಿದೆ ಜನರಿಗೆ. ಎಲ್ಲದನ್ನು ಸರ್ಕಾರನೇ ಮಾಡೋಕ್ಕಾಗೋದಿಲ್ಲ, ಸರ್ಕಾರದಲ್ಲಿ ಲಿಮಿಟೇಷನ್ಸ್ ಇರುತ್ತೆ ಒಂದು. ಆದರೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಒದಗಿಸ್ಕೊಡೋದು ಸರ್ಕಾರದ ಕರ್ತವ್ಯ. ನಮ್ಗೆ ಒಳ್ಳೆಯ ರಸ್ತೆ ಪ್ರೈವೇಟ್ನವ್ರು ಮಾಡೋಕ್ಕಾಗೋದಿಲ್ಲ, ಸರ್ಕಾರನೇ ಕೊಡಬೇಕು. ಈಗ ನೀವು ಕುಮಟಾದ ಬೆಸ್ಟ್ ಗೈನಕಾಲಜಿಸ್ಟ್ಗಳಲ್ಲಿ ನೀವು ಕೂಡ ಒಬ್ರು, ಆಸ್ಪತ್ರೆ ಕೂಡ ಇದೆ ನಿಮ್ಮ ಹೆಸರು. ಧನ್ಯವಾದ. ಅದ್ರ ಜೊತೆಗೆ ಈಗ ಒಂದು ಕಾಲೇಜ್ ಕೂಡ ನಡೆಸ್ತಾ ಇದ್ದೀರಾ. ಈ ರಾಜಕೀಯ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಆ ಥರ ಏನು ಅನ್ಸಿಲ್ವಾ? ಖಂಡಿತ ಅದು ರಾಜಕೀಯ ನನ್ನ ವೃತ್ತಿ ಅಲ್ವೇ ಅಲ್ಲ. ನೀವು ಈಗ ನೋಡಿದ್ರಿ ನಾನು ಆಸ್ಪತ್ರೆಯಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಯಾರಾದ್ರೂ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಒಂದು 15 ದಿನ ಮುಂಚೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ, ಆಕಾಂಕ್ಷಿ ಇದ್ದವನು, ಅವನು ಎಲ್ಲೋ ಹೋಗಿ ಕೂತ್ಕೊಳ್ತಾನೆ. ನಮ್ದು ಸ್ಪಷ್ಟವಾಗಿದೆ ನಿಲುವು. ನಮ್ಗೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ. ನಮ್ದು ಇವತ್ತೊಂದು ಆಸ್ಪತ್ರೆ ಇದೆ, ಕೊಟ್ಟರೆ ಈ ಜಿಲ್ಲೆಯಲ್ಲಿ ಸಮರ್ಪಕವಾದಂಥ ವೈದ್ಯಕೀಯ ವ್ಯವಸ್ಥೆ ನಾನು ಕೊಡಬಲ್ಲ ಹೇಳುವಂಥ ವಿಶ್ವಾಸ ಇದೆ. ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಬಹುದು ಅಂತ. ಶಿಕ್ಷಣದಲ್ಲೂ ಕೂಡ ಹಾಗೆ ನಾವೊಂದು ಪುಟ್ಟ ಕಾಲೇಜ್ ಮಾಡಿದ್ದೇವೆ, ರೆಸಿಡೆನ್ಷಿಯಲ್ ಕಾಲೇಜ್. ಇಡೀ ಜಿಲ್ಲೆಯಲ್ಲಿ ಗುರುಕುಲ ಮಾದರಿಯ ಒಂದು ವಸತಿ ಶಾಲೆ ಇಲ್ಲ. ನಾವು ಮಾಡಿಸ್ತಾ ಇದ್ದೇವೆ, ಬೆಳಗ್ಗೆ ಯೋಗ ಮಾಡಿಸ್ತೇವೆ, ಭಜನೆ ಮಾಡಿಸ್ತೇವೆ, ಅಲ್ಲಿ ಜಾತಿ ಎಲ್ಲ ನೋಡೋದಿಲ್ಲ ನಾವು, ಎಲ್ಲರನ್ನೂ ತಗೊಂಡಿದ್ದೇವೆ. ಸೊ ನನಗೊಂದು ಸರ್ಕಾರ ಅವಕಾಶ ಕೊಟ್ಟರೆ ಈ ಕೆಲಸಗಳನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡಬೇಕು ಅಂತ ಕನಸು ಬಿಟ್ಟರೆ ನನಗದು ವೃತ್ತಿ ಅಂತೂ ಅಲ್ಲ. ಹಣ ಮಾಡೋದಕ್ಕೋಸ್ಕರ ರಾಜಕೀಯಕ್ಕೆ ಹೋಗಿಲ್ಲ, ಅದೊಂದು ಪ್ರವೃತ್ತಿ ನನಗೆ. ಸಮಾಜಕ್ಕೆ ಸೇವೆ ಮಾಡೋದು ಕನಸು, ಆ ಕನಸಿಗೋಸ್ಕರ ಹೋಗಿದ್ದಾನೆ. ಕೆಲವರು ನಂಬ್ತಾರೆ, ಕೆಲವರು ನನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ. ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲವಲ್ಲ. ಭಾಳ ಜನ ಬರೆದಿದ್ದಾರೆ, ನಾನು ಏಮ್ಸ್ ಮಾಡ್ತೇವೆ ಕನಸಿದ್ದು ಕೂಡ ಏನು ಒಂದೇ ದಿನದಲ್ಲಿ ಆಗುತ್ತಲ್ಲಪ್ಪ ಈ ಡಾಕ್ಟರ್ನ ಹತ್ರ ಅಂತ ಹೇಳಿದ್ದಾರೆ. ಹಾಲಕ್ಕಿ ಸಮಾಜದಲ್ಲಿ ಪರಿಶಿಷ್ಟ ವರ್ಗಕ್ಕೆ ಆಗಬೇಕು ಈ ಕೂಗು ತುಂಬ ದಿನದಿಂದ ಮಾಡುವಂಥ ಇಚ್ಛೆ ಇದೆ ನನಗೆ.
ಅವಕಾಶ ಕೊಡಬೇಕಲ್ಲ. ಮಾಡೋಕ್ಕಿಂತ ಮುಂಚೆನೇ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಡಾಕ್ಟ್ರು. ಸೊ ನೋಡಬೇಕು. ಓಕೆ, ಬಿಜೆಪಿಯಿಂದ ಒಂದಿಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅದು ಅವರಲ್ಲಿ ನೀವು ಕೂಡ ಒಬ್ರು. ಹೈಕಮಾಂಡ್ ಯಾಕೆ ನಿಮಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನಿಮ್ಮ ಮಾತಲ್ಲಿ ಹೇಳಿ. ನನಗೆ ನೋಡಿ, ಡಾಕ್ಟರ್ ಆಗಿ 30 ವರ್ಷ ನಾನೊಂದು ಸೇವೆ ಮಾಡಿದ್ದೇನೆ. 3 ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದೇನೆ. ಆರೋಗ್ಯ, ಧಾರ್ಮಿಕ, ಶಿಕ್ಷಣ ಕ್ಷೇತ್ರ, 3 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ಮೋದಿಯವರು ಏನು ಹೇಳ್ತಾರೆ, ವಿಕಸಿತ ಭಾರತ ಸಂಕಲ್ಪವನ್ನು ಕಾಣ್ತಾ ಇದ್ದಾರೆ. ಅಮೃತ ಕಾಲ ಭಾರತದ್ದು, ನನ್ನ ಜೊತೆ ಒಳ್ಳೆ ಕೆಲಸ ಮಾಡೋ ಟೀಮ್ ಬೇಕು ಅಂತ. ಬಹುಶಃ ಆ ಶಕ್ತಿ ನನ್ನಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಅವಕಾಶ ಕೊಟ್ಟರೆ ನನ್ನಲ್ಲಿ ಆ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸ ಅಂತ ಹೇಳಿದ್ದಾರೆ. ನಾನು ಕಳೆದ 30 ವರ್ಷದಿಂದ ಕುಮಟಾದಲ್ಲಿ ನಾನು ಎಲ್ಲರ ಜೊತೆ ಕೂಡಿ ಕೆಲಸ ಮಾಡಿದ್ದೇನೆ. ನಾನು ಯಾವುದು ಜಾತಿ ಭೇದ ಭಾವ ಮಾಡಲಿಲ್ಲ, ಯಾರಿಗೆ ತಾರತಮ್ಯ ಮಾಡಲಿಲ್ಲ, ಬಡವರು ಶ್ರೀಮಂತರು ಅಂತ ನೋಡಿಲ್ಲ. ನೀವೇ ನನ್ನನ್ನು ನೋಡಿದ್ರಿ. ನನ್ನ ಬಗ್ಗೆ ಅಂಥದ್ದೇನಾದ್ರು ಆರೋಪ ಇದೆಯಾ? ಬಡವರಿಗೊಂದು ಮಾಡಿದ್ದಾರೆ ಟ್ರೀಟ್ಮೆಂಟು, ಶ್ರೀಮಂತರಿಗೊಂದು ಮಾಡಿದ್ದಾರೆ ಅಂತ ಇಲ್ಲವೇ ಇಲ್ಲ. ಸೊ ಈ 30 ವರ್ಷ ಮಾಡಿದ್ದೀನಿ. ಅದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ದೀನಿ. ಕೊಟ್ಟರೆ ಸಂತೋಷ, ಕೊಡೋದಿದ್ರೆ ಬೇಸರ ಅಂತೂ ಇಲ್ಲವೇ ಇಲ್ಲ. ಯಾವ ಕಾರಣಕ್ಕೂ ಬೇಸರ ಇಲ್ಲ. ಪ್ರಯತ್ನ ಹೇಳಲ್ಲ, ಅದು ಭಗವಂತನ ಇಚ್ಛೆ. ಈಗ ನನಗೆ ಅವಕಾಶ ಬರೋದು, ನಾನು ಆವಾಗಲೂ ಹೇಳಿದೆ ನಿಮಗೆ, ಯೋಗ ಯೋಗ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತಪ್ಪು ಇರ್ಬೋದು, ಯೋಗ ಬರಬೇಕಲ್ಲ, ಅದನ್ನು ಕೊಡಲೇಬೇಕು. ಸೊ ಅದಕ್ಕೆ ಯಾರಿಗೆ ಕೊಟ್ಟರು, ನಾವಂತೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ನಾವು ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ನಾವಂತೂ ನಮ್ಮ ಉಸಿರಿರೋದನ್ನು ಕೆಲಸ ಮಾಡ್ತೇವೆ. ಮತ್ತು ನನಗೇ ಕೊಡಬೇಕು ಅನ್ನೋಂಥ ಹಠ ಕೂಡ ನನಗಿಲ್ಲ. ಅಥವಾ ಯಾರ್ದೋ ತಪ್ಪು ಕಲ್ಪನೆ ಇದೆ, ಈಗಿದ್ದವ್ರ ವಿರುದ್ಧ ಇರ್ಬೋದು ಅಂತ. ಈಗಿದ್ದವ್ರ ವಿರುದ್ಧನೂ ಇಲ್ಲ. ನಾವು ಅವ್ರಿಗೆ ಇನ್ನೂ ಮೇಲ್ಮಟ್ಟದ ಪದವಿ ಕೊಡಬೇಕು ಅಂತ ನಾವೇ ಹೇಳ್ತೇವೆ. ಹಾಗಾದ್ರೆ ಸಪೋಸ್ ನಿಮ್ಗೆ ಟಿಕೆಟ್ ಸಿಕ್ಕಿ ನೀವು ಗೆದ್ರು ಕೂಡ ಇಲ್ಲಿನ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕೆ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವ ಸಮಸ್ಯೆಯಲ್ಲಿ ಜನರದ್ದು ಅಂತ ನೀವು ಹೇಳೋದು? ಎಜುಕೇಶನ್. ಅದೇ ಹೇಳಿದೆ ನಾನು, ಅದೇ ಹೇಳಿದೆ ನಾನು ನಿಮ್ಗಾಗಲೇ ನನ್ನ ಕನಸನ್ನು ಹೇಳಿದ್ದೀನಿ. ಮುಖ್ಯವಾಗಿ ನಾನು ಹೇಳಿದಲ್ಲ, 1 ಆರೋಗ್ಯ, 2 ಶಿಕ್ಷಣ, 3ನೇದು ಮೂಲಭೂತ ಸೌಕರ್ಯಗಳು, 4ನೇದು ಪ್ರವಾಸೋದ್ಯಮ. ಈ ನಿಟ್ಟಿನಲ್ಲಿ ತಲೆಯಲ್ಲಿಟ್ಕೊಂಡು ನಮ್ಮ ಕೆಲಸಗಳಾಗುತ್ತೆ. ಇನ್ನೊಂದು ನನ್ನ ಸುಂದರವಾದಂಥ ವಿಚಾರ ಇದೆ. ನಮ್ಮ ಕಿತ್ತೂರು ಖಾನಾಪುರ ನಮ್ಮ ಕ್ಷೇತ್ರದಲ್ಲಿ ಬರುವಂಥದ್ದು. ಅಲ್ಲಿ ದೊಡ್ಡ ಸೋಲಾರ್ ಪಾರ್ಕ್ ಮಾಡ್ಬೋದು, ಸೋಲಾರ್ ನಗರವನ್ನೇ ಮಾಡ್ಬೋದು. ಅಲ್ಲಿ ಗ್ರೀನ್ ಎನರ್ಜಿ ನಮ್ದು ಇವತ್ತೇನಿದೆಯಲ್ಲ ಬೇಕು ಅಂತ ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಮಾಡ್ಬೋದು, ಹೈಡ್ರೋಜನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಅಲ್ಲಿ ಮಾಡ್ಬೋದು, ಗಾರ್ಮೆಂಟ್ ಹಬ್ಸನ್ನು ಮಾಡ್ಬೋದು. ಇವೆಲ್ಲ ಸಾಕಷ್ಟು ಕನಸುಗಳಿವೆ. ನಮ್ಗೆ ಅವಕಾಶ ಕೊಟ್ಟರೆ, ಅವಕಾಶ ಕೊಡಬೇಕಷ್ಟೇ. ನಿಮ್ಮ ಚಾನಲ್ ಮೂಲಕ ನಾವು ವಿನಂತಿ ಮಾಡೋದು, ಜನರು ಅದಕ್ಕೆ ಅನುಮೋದನೆ ಕೊಡಲಿ, ನಮಗೊಂದು ಅವಕಾಶ ಕೊಡಲಿ. ನಿಮ್ಮ ಚಾನಲ್ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ. ಅದನ್ನು ಕೊನೆ ಪ್ರಶ್ನೆ ಸರ್, ಇದು ಕೇಂದ್ರ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಹೋದ್ರೆ, ಕಾಂಗ್ರೆಸ್ ಆದ್ರೂ ಬರಲಿ ಬಿಜೆಪಿ ಆದ್ರೂ ಬರಲಿ, ಮೊದಲನೇದಾಗಿ ನೀವು ಬಿಜೆಪಿ ಅನ್ನೋದನ್ನ ತಲೆಯಿಂದ ಬದಿಗಿಟ್ಟು ಒಬ್ಬ ಪ್ರಜೆಯಾಗಿ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಏನೇನೆಲ್ಲ ಸುಧಾರಣೆ ಆಗ್ಬೇಕಾಗಿದೆ? ನಿರುದ್ಯೋಗ ಇದೆ, ಅದೆಲ್ಲದ್ರ ಬಗ್ಗೆ ನೀವು ಹೇಳೋದಾದ್ರೆ. ನಾನು ಈ ವಿಷಯವಾಗಿ ಸ್ವಲ್ಪ ಹೇಳ್ತೇನೆ. ನಾನು ಬಿಜೆಪಿ ಹೇಳಿ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಡ ಅಂತ ಹೇಳಿದ್ರಿ. ನಾನು ಕಾಂಗ್ರೆಸ್ ಪಕ್ಷ ಅಥವಾ ಬಿಜೆಪಿ ಅಂತ ಹೇಳ್ತಾ ಇಲ್ಲ. ಈ ದೇಶದಲ್ಲಿ 75 ವರ್ಷ ಆಳಿದಂಥ ಕಾಂಗ್ರೆಸ್ ಪಕ್ಷ, ಬಹುಪಾಲು ಆಳಿದಂಥ ಕಾಂಗ್ರೆಸ್ ಪಕ್ಷ, ಗರೀಬಿ ಹಟಾವೋ ಹೆಸರಿನಲ್ಲಿ ಜನರಿಂದ ಲೂಟಿ ಹೊಡೆದಿದ್ದು ಬಿಟ್ಟು ಏನೂ ಮಾಡಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ನಮ್ಮ ಕಣ್ಣೆದುರಿಗೆ. ಕಳೆದ 10 ವರ್ಷದಲ್ಲಿ ಮತ್ತು ಅದಕ್ಕೂ ಹಿಂದೆ ಭಾಜಪದ ವಾಜಪೇಯಿ ಸರ್ಕಾರ ಇರಬೇಕಾದ್ರೂ ಕೂಡ ಒಳ್ಳೆ ಕೆಲಸ ಮಾಡಿತ್ತು. ಇವತ್ತು ಮೋದಿಜಿಯವರ 10 ವರ್ಷದ ಆಡಳಿತದಲ್ಲಿ ನೀವು ಯಾವುದಾದ್ರು ಒಂದು ಸ್ಕ್ಯಾಮನ್ನು ತೆಗೆದು ತೋರಿಸಿಬಿಟ್ಟು ಜನರು, ಈಗ ನಮಗೇನಾಗುತ್ತೆ, ನಮ್ಮ ಡಿಮಾಂಡ್ಗಳು ದಿನನಿತ್ಯ ಹೆಚ್ಚಾಗುತ್ತೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಕಾರಣ 140 ಮಿಲಿಯನ್ ಜನ ಇದ್ದಾರೆ. ಮತ್ತು ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿ ಜನ ತೃಪ್ತಿಂದಿರಕ್ಕಂತ ಯಾವತ್ತೂ ಶಕ್ಯ ಇಲ್ಲ. ನನಗೊಬ್ಬರು ಪ್ರಮುಖ ಹೇಳ್ತಿದ್ರು, ಡಾಕ್ಟ್ರೇ ಈ ಮನೆ ನೀವು ಇಡೀ ಮನೆಗೆ ಚಿನ್ನದ ತಗಡನ್ನು ಹೊಡಿಸ್ರಿ, ಇಡೀ ಮನೆಗೆ ಚಿನ್ನದ ತಗಡು ಹೊಡಿಸ್ರಿ, 1 ಇಂಚು ಬಿಟ್ಟುಬಿಡಿ, ಆ ಬಿಟ್ಟಿದ್ದನ್ನೇ ಜನ ಹೇಳ್ತಾರೆ ಅಂತ. ಸೊ ಹೀಗಾಗಿ BJP ಕಾಂಗ್ರೆಸ್ ಹೇಳೋಕ್ಕಿಂತ ಹೆಚ್ಚು ಈ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆರ್ಥಿಕತೆ 3 ಪಟ್ಟು ಹೆಚ್ಚಾಗಿದೆ. ನನಗೂ ಕನಸಿದೆ ನಮ್ಮ ಜಿಲ್ಲೆ ಆರ್ಥಿಕತೆ 2 ಪಟ್ಟು ಹೆಚ್ಚು ಮಾಡಬೇಕು ಅಂತ. ಸೊ ಯುವಕರಿಗೆ ನಾವು ನೌಕರಿಗೋಸ್ಕರ ಕೈಗೊಳ್ಳಬಾರ್ದು. ನಂದು ಒಂದು ವಿನಂತಿ ಏನಪ್ಪ ಅಂದರೆ, ನಾವು ಆತ್ಮನಿರ್ಭರರಾಗಬೇಕು. ಆತ್ಮನಿರ್ಭರೇನು, ನಾವು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವಿದ್ಯೆಯನ್ನು ನಾವು ಕಲಿಸಬೇಕು. ಇವತ್ತು ಮತ್ಸ್ಯೋದ್ಯಮದಲ್ಲಿ ಮಾಡ್ಬೋದು, ಕೃಷಿಯಲ್ಲಿ ಮಾಡ್ಬೋದು, ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ಬೋದು, ಸ್ಟಾರ್ಟಪ್ನಲ್ಲಿ ಮಾಡ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಮೂಲಕ ಮಾಡ್ಬೋದು, ಪ್ರವಾಸೋದ್ಯಮದಲ್ಲಿ ಮಾಡ್ಬೋದು. ನಾವು ಆತ್ಮನಿರ್ಭರರಾಗೋಣ. ನಾನು ಎಲ್ಲೋ ಹೋಗಿ ನನಗೊಂದು ನೌಕರಿ ಕೊಡಿ ಸರ್, ಒಂದು ಕ್ಲರಿಕಲ್ ಪೋಸ್ಟ್ ಅಂತ ಕೇಳೋದು ಬೇಡ. ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂದರೆ, ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ತೇನಪ್ಪ, ಎಲ್ಲರೂ ಜಗತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಡೆ ನೋಡಬೇಕು.
ನಾವು ಹೇಳೋದಲ್ಲ ನಾನು ಅಮೇರಿಕಕ್ಕೆ ಹೋಗ್ತೇನೆ, ಕಾಶ್ಮೀರಕ್ಕೆ ಹೋಗ್ತೇನೆ, ಯುರೋಪಿಗೆ ಹೋಗ್ತೇನೆ, ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕಪ್ಪ ಅಂತ ಹೇಳುವಂಗೆ ಮಾಡ್ತಾರೆ. ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕು. ಅವರೇ ಒಬ್ಬ ಮನುಷ್ಯನಿಂದ ಆಗೋದಿಲ್ಲ. ನಮ್ಮಲ್ಲಿರುವಂಥ ಎಲ್ಲ ಜನರಿಗೆ ಹೌದು ಅಂತ ಹೇಳಬೇಕು. ಈ ಕೆಲಸ ಮಾಡೋಣ, ಭ್ರಷ್ಟಾಚಾರ ಬೇಡ ನಮಗೆ, ಕೆಟ್ಟವರು ಬೇಡ ನಮಗೆ. ಅವನು ಯಾವನೂ ಇರ್ಬೋದು, ಕೆಟ್ಟವರು ಯಾವ ಜಾತಿಯವನೂ ಇರ್ಬೋದು, ನಮ್ಮ ಸಂಬಂಧ ಇದೆ. ನಾನು ಹೇಳಿದ್ದೇನೆ ಮನುಷ್ಯ ಜಾತಿ ಒಂದೇ ಅಂತ. ಅಲ್ಲಿ ಒಳ್ಳೆಯವರು ಇದ್ದಾರೆ. ಒಳ್ಳೆಯವ್ರದ್ದು ಏನಾಗುತ್ತಪ್ಪ ಅಂದರೆ 90% ಒಳ್ಳೆಯವರು ಇದ್ದವ್ರು ಕೆಟ್ಟದ್ದನ್ನು ನೋಡ್ಕೊಂಡು ಸುಮ್ಮನೆ ಕೂತು ಬಿಡ್ತಾರೆ. ನಮ್ಗೆ ಯಾಕಪ್ಪ ಇದು, ನಾನು ಯಾಕೆ ಹಾಳಾಗಬೇಕು ಅಂತ ಅದು ಹೋಗ್ಬೇಕು. ನೀವು ಮಾತಾಡುವಾಗ ಆಕ್ಚುಲಿ ನಂಗೆ ಮತ್ತೊಂದು ಕ್ವಶನ್ ಸ್ಟ್ರೈಕ್ ಆಗಿದೆ. ಇದು ಲಾಸ್ಟ್ ಕ್ವಶನ್ ಸರ್. ಮೋದಿ ಅವರು ಎಲ್ಲಾ ಚಾನೆಲ್ಗಳನ್ನ, ಮೀಡಿಯಾಗಳನ್ನ ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾತಿದೆ. ಯಾಕಂದ್ರೆ ಮೋದಿ ಅವರು ಏನೇ ತಪ್ಪು ಮಾಡಿದ್ರು ಅದನ್ನ ಯಾವುದನ್ನು ಹಾಕೋದಿಲ್ಲ. ಮೋದಿ ಅವರು ಏನು ಒಳ್ಳೇದನ್ನ ಮಾಡ್ತಾ ಇದಾರೋ ಅದನ್ನಷ್ಟೇ ಹಾಕ್ತಾರೆ ಅನ್ನೋದೊಂದಿದೆ. ಅದ್ರ ಬಗ್ಗೆ ಅಲ್ಲಿ ನಾನು ಹೇಳ್ತು ಹೆಂಗೆ ಒಬ್ಬರನ್ನ ಕಪ್ಪಿ ಮುಷ್ಟಿಯಲ್ಲಿ ಹಿಡ್ಕೊಳಕ್ಕಾಗತ್ತೆ ಅಂತ ಇಡೀ ದೇಶದಲ್ಲಿ ಅಷ್ಟು ಸುಲಭನಲ್ರಿ ಇದು. ಇವತ್ತು ಒಂದಲ್ಲ 100 ಚಾನಲ್ ಇದೆ, 1000 ಚಾನಲ್ ಇದೆ. ಸೋಷಿಯಲ್ ಮೀಡಿಯಾ ಅಂತೂ ಡೈಲಿ ಯಾವ ರೀತಿ ಹೇಳ್ತಾ ಇದ್ರು ಅದು ನೀವೇ ನೋಡಿದ್ರಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತೀರಿ. ಮೋದಿಯವ್ರು ಕೆಟ್ಟ ಕೆಲಸ ಮಾಡಿದ್ರು ಒಬ್ರು ತೋರಿಸ್ಲಿಲ್ಲ. ನಾನು ಹೇಳಿದೆ ಒಂದು ಕೆಟ್ಟ ಕೆಲಸ ಅವ್ರು ಮಾಡಿದ್ರು. ಈಗ ನೋಡಿ, ಕಾಶಿಯನ್ನು ಡೆವಲಪ್ ಮಾಡಿದ್ರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಟ್ಟರು, 370 ವಿಧಿ ರದ್ದಾಯಿತು. ನಮ್ಮಲ್ಲಿ ಸೈನಿಕರಿಗೆ ಮೊದಲೇ ಜಾಕೆಟೇ ಇಲ್ಲಾಗಿದ್ರಿ, ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಇವತ್ತು ನಾವು ರಕ್ಷಣಾ ಸಾಮರ್ಥ್ಯದಲ್ಲಿ ಜಗತ್ತಿಗೆ ಕೊಡುವಂಥವ್ರಾಗಿದೆ ನಾವು. ಹೀಗಾಗಿ ಆಪಾದನೆಗಳನ್ನ ಮಾಡೋದು ತುಂಬ ಸುಲಭ. ತೋರಿಸ್ಲಿಲ್ಲ ಯಾರಾದರೂ ಒಬ್ಬರು ಮೋದಿಯವರು ಈ ಥರ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಲಿ. BJP-ಯವರು ಈ ಥರ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಕೇಂದ್ರದಲ್ಲಿರೋರು ತೋರಿಸ್ಲಿ. ಅದನ್ನು ತೋರಿಸ್ತಿದ್ದೆ ಚಾನಲನ್ನು ಮುಷ್ಟಿಯಲ್ಲಿ ಹಿಡಿದು, ಈಗ ನಿಮ್ಮ ಹತ್ರ ಶಕ್ತಿ ಇದೆ, ನಾಳೆ ನನ್ನನ್ನು ಮುಷ್ಟಿಯಲ್ಲಿ ಹಿಡ್ಕೊಳಕ್ಕಾಗುತ್ತಾ, ಅಥವಾ ನಾನು ನಿಮ್ಮನ್ನು ಮುಷ್ಟಿಯಲ್ಲಿ ಹಿಡ್ಕೊಳಕ್ಕಾಗುತ್ತಾ? ಎಷ್ಟು ಪ್ರೀತಿ ಇರ್ಬೋದು ನಿಮ್ಮಲ್ಲಿ, ಆಗುತ್ತಾ? ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾವು ಆ ಥರ ಮಾತಾಡುವಂಥ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಸ್ವೇಚ್ಛಾಚಾರ ಆಗಬಾರ್ದು ಅಷ್ಟೇ. ಸ್ವಾತಂತ್ರ್ಯ ಆಡೋದು ಸ್ವೇಚ್ಛಾಚಾರ ಆಗಬಾರ್ದು. ಅದಕ್ಕೆ ಕಡಿವಾಣ ಇದೆ, ಖಂಡಿತವಾಗಿ ಕಡಿವಾಣ ಇದೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ತೊಂದರೆ ಆಗಲಿಲ್ಲ, ಎಲ್ಲರೂ ಸಂತೋಷದಿಂದ್ದಾರೆ. ನನಗೆ ಗೊತ್ತಿರೋ ನೋಡಿ, ಕೊರೋನಾ ಬಂತು, ನನ್ನ ಮಧ್ಯೆ ಹೇಳೋಕ್ಕೆ ಮರ್ತೆ. ಇಡೀ ಜಗತ್ತಲ್ಲಿ ಯಾರು ಕೊಟ್ಟಿದ್ದಾರೆ ಈ ಜನರಿಗೆ ಪುಕ್ಕಟಿಯಾಗಿ 2 ವ್ಯಾಕ್ಸಿನ್ ಅಂತ ಹೇಳ್ರಿ ನನಗೆ. ಇನ್ನೂ ಏನು ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ನೀವೆಲ್ಲ ಹೊರಗಡೆ ಬಂದು ಇಷ್ಟು ಪ್ರೀತಿಯಿಂದ ಮಾತಾಡಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕೊರೋನಾ 140 ಮಿಲಿಯನ್ ಜನರಿಗೆ ಪುಕ್ಕಟಿಯಾಗಿ ವ್ಯಾಕ್ಸಿನ್ ಕೊಟ್ಟರಲ್ಲ, 2 ವ್ಯಾಕ್ಸಿನ್. ಇನ್ನೇನು ಮಾಡಬೇಕು? ಈಗ ನಾನು ಆವಾಗಲೂ ಹೇಳಿದ್ದೆ, ಮಾಡದೇ ಇರೋದನ್ನೇ ಹೇಳ್ತಾರೆ ಅಂತ. 10 ವರ್ಷದಲ್ಲಿ ಈ ದೇಶ ಸಾಕಷ್ಟು ಪ್ರಗತಿಯನ್ನು ಕಂಡಿದೆ. ಅವ್ರ ಕನಸಿದೆ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಬೇಕು ನಾವು ಅಂತ. ಆರ್ಥಿಕತೆಯಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು, ರಕ್ಷಣಾ ಸಾಮರ್ಥ್ಯ ಇರ್ಬೋದು, ಕೃಷಿ ಇರ್ಬೋದು, ಇದೆಲ್ಲ ಅವ್ರ ಕನಸಿದೆ. ಇವತ್ತು ನಮ್ಮಲ್ಲಿ ರಸ್ತೆಗಳು ಹೊರಗಡೆ ಹೋಗಿ ನೋಡಿ ಎಂತೆಂತ ಮಾಡಿದ್ದಾರೆ ಅಂತ. ಕಾಶಿಗೆ ಹೋಗಿ, ಉಜ್ಜಯಿನಿಗೆ ಹೋಗಿ, ಅಲ್ಲೆಲ್ಲ ಕನ್ನಡರು ನೀವು ರಾಮ ಮಂದಿರಕ್ಕೆ ಹೋಗಿ ಏನು ಭವ್ಯವಾದ ರಾಮ ಮಂದಿರಗಳು ಕಟ್ಟಿದ್ದಾರೆ. ಯಾವ್ದು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಒಂದು ನಂಗೆ ಉದಾಹರಣೆ ಹೇಳಿ, ನಾನು ಒಪ್ಕೋತೀನಿ. ಓಕೆ ಸರ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂಥ ಟೈಮ್ನ ನಮಗೋಸ್ಕರ ಕೊಟ್ಟರೆ, ಪೇಷಂಟ್ ಇದ್ರೂ ಕೂಡ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ, ನಮ್ಮ ಕ್ಷೇತ್ರಕ್ಕೂ ಕೂಡ ನಿಮ್ಮಿಂದ ಒಳ್ಳೇದಾಗ್ಲಿ, ನಮ್ಮಿಂದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನೀವೆಲ್ಲ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಈ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ. ನನ್ನ ಒಂದೇ ವಿನಂತಿ ಏನಪ್ಪ ಅಂದರೆ, ಇದು ಯಾವುದು ಒಬ್ಬ ಮನುಷ್ಯನಿಂದ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕು. ಒಕ್ಕಟ್ಟಿನಲ್ಲಿ ಬಲ ಇದೆ. ಒಳ್ಳೆಯದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಅವರು ಕೆಟ್ಟ ಕೆಲಸ ಮಾಡಿದರೆ ಎದ್ದು ನಿಂತು ನನ್ನನ್ನು ಕೈ ಹಿಡಿದು ಕೇಳಬೇಕು, ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಪ್ರಜಾಪ್ರಭುತ್ವ. ರಾಮರಾಜ್ಯ ಆಗಬೇಕು. ರಾಮರಾಜ್ಯದಲ್ಲಿ ಅದೇ ಥರ ಅಲ್ವಾ? ಯಾವುದೇ ಆಪಾದನೆ ಬರಬಾರ್ದು. ಆಪಾದನೆ ಬಂದರೆ ಬಿಟ್ಟು ಬಿಡ್ಬೇಕು. ಧನ್ಯವಾದ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು GG ಹೆಗ್ಡೆ ಅವರ ಮಾತಾಗಿತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.